ಹಾಯ್ ಸ್ನೇಹಿತರೆ, ಕರ್ನಾಟಕ ಟಿ ಟಿ ಇಂಗ್ಲೀಷ್ ಸರಣಿಗೆ ತಮಗೆಲ್ರಿಗೂ ಸ್ವಾಗತ. ಈಗ ನಾವಿವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಸಬ್ಜೆಕ್ಟು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ತದೆ, ರಿಲೇಟೆಡ್ ಟು KRM ಕರ್ನಾಟಕ ಟಿ ಟಿ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ. ಇವು ತುಂಬ ಅಡ್ವಾನ್ಸ್ ಕ್ವಶನ್ ಆಗಿರ್ತವೆ. ಅಂದರೆ ಅಡ್ವಾನ್ಸ್ ಕ್ವಶನ್ ಅಂತಂದರೆ ನೀವು ಯಾರು ಒಂದು ಸಲ 2 ಸಲ ಟೆಟ್ಟನ್ನು ಬರೆದ್ಬಿಟ್ಟು ಎಲಿಜಿಬಲ್ ಆಗಿರಲ್ವೋ ಅಂಥವ್ರಿಗೂ ಕೂಡ ಅರ್ಥ ಆಗುತ್ತೆ. ಅಡ್ವಾನ್ಸ್ಡ್ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಈ ಪ್ರಶ್ನೆಗಳನ್ನು ನೀವು ಬಿಡಿಸಿದ್ದೇ ಆದಲ್ಲಿ ಅಟ್ಲೀಸ್ಟ್ 30ಕ್ಕೆ 20 ಕ್ವಶನ್ಗಳನ್ನು ಇಲ್ಲ 15 ಕ್ವಶನ್ಗಳನ್ನು ನೀವು ಬಿಡಿಸಿದ್ದೇ ಆದಲ್ಲಿ ನಿಮ್ಮ ಟಿ ಟಿ ಖಚಿತ ಅಂತ ಹೇಳ್ಬೋದು. ಯಾಕೆ ಹೇಳ್ಬೋದು ಅಂತಂದರೆ ಸೋಷಿಯಲಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಕೊಬಿಡ್ತೀರಿ, ಒಂದು 60ಕ್ಕೆ 40 ಮಾಡ್ತೀರಿ. ಅಲ್ಲಿಂದ ಕನ್ನಡದಲ್ಲೂ ನೀವು ಒಂದು 30ಕ್ಕೆ 20 ಮಾಡ್ತೀರಿ ಅಂದ್ಕೊಳ್ಳಿ. 50, 20, 70 ಆಗೋಯ್ತು. ಅಲ್ಲಿಂದ ನಿಮಗೆ ಬೇಕಾಗಿ ಸೈಕಾಲಜಿಲಿ ಒಂದು ಟಫ್ ಇದ್ದರೂ ಕೂಡ ಒಂದು 10-15 ಮಾಡಿದ್ರು ಕೂಡ 75 ಆಯಿತು. ಇನ್ನು ಉಳಿದ ಒಂದು 85 ಆಯಿತು. 75, 85 ಈ ಆಸ್ಪಾಸಲ್ಲಿ ನಿಂತ್ಕೊಳ್ಳುವಾಗ ನೀವು ಇಂಗ್ಲೀಷಲ್ಲಿ ಏನು ಮಾಡಿ ಬಿಡ್ತೀರಿ ಅಂತಂದರೆ ಕೇವಲ 5, 10 ಆಗಿಬಿಡ್ತದೆ. ಇಫ್ ಇನ್ ಕೇಸ್ ನೀವು ಜನರಲ್ ಆಗಿದ್ದರೆ ನಿಮ್ಗೆ 5 ಮಾರ್ಕ್ಸು 10 ಮಾರ್ಕ್ಸು ಲ್ಯಾಗ್ ಆಯಿತು ಅಂದರೆ ನೀವಲ್ಲಿ ಕ್ವಾಲಿಫೈಡ್ ಆಗೋಲ್ಲ. SC ST ಆದರೂ ಕೂಡ ಕೆಲವೊಂದು ಸಲ ನಿಮ್ಮ ಇಂಗ್ಲೀಷಿಗೆ ನಿಮಗೆ ತೊಡಕಾಗಿರ್ತದೆ. ಇವತ್ತು ನಾವು ಶುರು ಮಾಡೋಂಥ ಸರಣಿ ನೋಡೋಕ್ಕೆ ಕ್ವಶನ್ಗಳು ಟಫ್ ಆಗೇ ಕಾಣಿಸ್ಬೋದು, ಬಟ್ ಯಾವತ್ತೂ ನೀವು ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ಬಿಡಿಸೋಕ್ಕೆ ಟ್ರೈ ಮಾಡಬೇಕು. ಈಸಿ ಕ್ವಶನ್ಗಳು ಎಲ್ಲರೂ ಸಾಲ್ವ್ ಮಾಡ್ತಾರೆ, ಎಲ್ಲರೂ ಆನ್ಸರ್ ಮಾಡ್ತಾರೆ. ಅಂಥ ಪ್ರಶ್ನೆ ಪತ್ರಿಕೆ ಅಂಥ ಪ್ರಶ್ನೆಗಳನ್ನು ಕ್ವಶನ್ ಫ್ರೇಮ್ ಮಾಡೋರು ಯಾವತ್ತೂ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದರೆ ಅವ್ರಿಗೂ ನೋಡಿದಿರಿ ನೀವು ಯಾವ ಥರ ಇರುತ್ತೆ ಅಂತ ಇಂಗ್ಲೀಷ್ ಸರಣಿ ಅಂತಂದರೆ ಯು ಕುಡಂಟ್ ಇಮೇಜಿನ್. ನೀವು ಅದನ್ನು ಊಹಿಸೋಕ್ಕಾಗಲ್ಲ. ಕೆಲವೊಂದು ಸಲ ಕ್ವಶನ್ ಪೇಪರ್ಗಳನ್ನು 83 ಇಲ್ಲ 90 ಅಂಕಗಳನ್ನು ತೆಗಿಯಲಿಕ್ಕೆ ನಿಮ್ಗೇನಾಗುತ್ತೆ, ಈಗ ಇಟ್ ಈಕ್ವಲ್ಸ್ ಟು ಗೆಟ್ ಎ ಜಾಬ್ ಸಿಮ್ಲರ್, ಅದು ಒಂದೊಂದು ಜಾಬು ಪಡೆಯುವಷ್ಟು ಅದು ಸಿಮ್ಲರ್ ಆಗಿರುತ್ತೆ. ಇದು ಯಾಕಂದರೆ ಇದು ನನ್ನ ಫಸ್ಟ್ ಕ್ಲಾಸು. ಹಂಗಾಗಿ ಸ್ವಲ್ಪ ಟೈಮ್ ತೊಗೊಂಡಿದ್ವಿ, ಮತ್ತು ಬೇರೆ ಟೈಮ್ ವೇಸ್ಟ್ ಮಾಡಿದೆ. ಡೈರೆಕ್ಟಾಗಿ ಈಗ ಕ್ವಶನ್ಸ್ಗೆ ಜಂಪ್ ಆಗಿಬೋಣ. ಈಗ ನಿಮ್ಮ ಮುಂದೆ ಇರ್ತಕ್ಕಂಥ ಮೊದಲ ಪ್ರಶ್ನೆ, ಈಗ ನಿಮ್ಮ ಮೊದಲ ಪ್ರಶ್ನೆ ಯಾವುದಪ್ಪ ಅಂದ್ರೆ ಪೆಡಗಾಗಿ ರಿಲೇಟ್ ಆಗಿರ್ತಕ್ಕಂಥ ಕ್ವಶನೇ. ಈ ಕರ್ನಾಟಕ ಟಿ ಟಿ ಪೇಪರು ಮಿಕ್ಸ್ಡ್ ಆಫ್ ಪೆಡಗಾಗಿ ಆ್ಯಂಡ್ ಅಗೇನ್ ಗ್ರಾಮರ್ ಆ್ಯಂಡ್ ಅಗೇನ್ ಸಮ್ ಪೊಯೆಟ್ರಿಕಲ್ ಸ್ಟ್ರಕ್ಚರ್ಸ್ ಇದೆಲ್ಲದರ ಮಿಶ್ರಿತವಾಗಿರ್ತದೆ. ಪ್ಯಾಸೇಜಲ್ಲೂ ನಿಮಗೆ ಒಂದಿಷ್ಟು ವೆಕ್ಯಾಬ್ಲರಿ, ಅಲ್ಲಿಂದ ನಿಮಗೆ ಟೆನ್ಸಸ್ಸು, ಆಮೇಲೆ ಎರರ್ಸು ಈ ರಿಲೇಟೆಡ್ ಇರ್ತದೆ. ಈಗ ನಿಮ್ಮ ಮುಂದಿರ್ತಕ್ಕಂಥ ಮೊದಲ ಪ್ರಶ್ನೆ, ವಿಚ್ ಟೀಚಿಂಗ್ ಮೆಥಡ್ ಎಂಪಸೈಸಸ್ ಲರ್ನಿಂಗ್ ಬೈ ಡೂಯಿಂಗ್ ಆ್ಯಂಡ್ ಫೋಕಸಸ್ ಆನ್ ಯೂಸಿಂಗ್ ಲ್ಯಾಂಗ್ವೇಜ್ ಫಾರ್ ಅ ರಿಯಲ್ ವರ್ಲ್ಡ್ ಕಮ್ಯುನಿಕೇಷನ್? ಆಪ್ಷನ್ ಎ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಆಪ್ಷನ್ ಬಿ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಸಿ ಸ್ಟ್ರಕ್ಚರಲ್ ಅಪ್ರೋಚ್, ಆಪ್ಷನ್ ಡಿ ಡೈರೆಕ್ಟ್ ಮೆಥಡ್ ಅಪ್ರೋಚ್. ಇಲ್ಲಿ ಏನಪ್ಪ ಅಂತಂದರೆ ಈ ಪ್ರಶ್ನೆಯನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಜನ ಕನ್ನಡ ಮೀಡಿಯಮ್ ಬ್ಯಾಕ್ಗ್ರೌಂಡಿಂದ ಇರ್ತೀರಿ, ಇಂಗ್ಲೀಷ್ ಕ್ವಶನ್ಗಳೇ ಅರ್ಥ ಆಗೋಲ್ಲ. ನೀವು ಮೊದಲು ಆನ್ಸರ್ ಮಾಡೋದು ಸೆಕೆಂಡ್. ಫಸ್ಟು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ವಾಟ್ ದ ಇಂಟೆನ್ಷನ್, ವಾಟ್ ಇಟ್ ಕನ್ವೆ ಮೆಸೇಜಸ್ ಲೈಕ್ ದಟ್. ನೀವು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಮೊದಲು. ಇಲ್ಲಿ ನೀವು ಈ ಪ್ರಶ್ನೆಯ ಕನ್ನಡದ ಅರ್ಥ ನೋಡೋದಾದರೆ, ಕನ್ನಡದ ಅರ್ಥ ಯಾವತ್ತೂ ನೀವು ಇಂಗ್ಲೀಷ್ ಪೆಡಗಾಗಿನ ಇಲ್ಲ ಇಂಗ್ಲೀಷ್ ಕ್ವಶನ್ಗಳು ಅರ್ಥ ಮಾಡ್ಕೊತಿದ್ರೆ ಅಂದರೆ ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆ ಈಗ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡ ಮೀಡಿಯಮ್ ಹುಡುಗರು, ಕನ್ನಡ ಬ್ಯಾಕ್ಗ್ರೌಂಡ್ ಹುಡುಗರಿಗೆ ಕಷ್ಟ ಆಗದಿರಲ್ಲ ಅಂತೇಳಿ ಈ ಒಂದು ಪ್ರಶ್ನೆ ಸಿಂಪಲ್ಲಾಗಿ ಹೇಳ್ತೀನಿ. ಈಗ ನೋಡಿ, ಯಾವ ಬೋಧನಾ ಪದ್ಧತಿ ಲರ್ನಿಂಗ್ ಬೈ ಡೂಯಿಂಗ್ ಅಂತ ಒಂದು ಟರ್ಮ್ ಬರುತ್ತೆ. ಇದು ಯಾರ್ದು ಅಂತ ನೀವು ಕಾಮೆಂಟ್ ಮಾಡಿ. ಲರ್ನಿಂಗ್ ಬೈ ಡೂಯಿಂಗ್ ದ ಮೋಸ್ಟ್ ಫೇಮಸ್ ಒಬ್ಬ ನ್ಯಾಚುರಲಿಸ್ಟು. ಅವರು ಆ ಲರ್ನಿಂಗ್ ಬೈ ಡೂಯಿಂಗ್ ಎಂಬ ಒಂದು ತತ್ವವನ್ನು ಅವರು ಏನು ಮಾಡ್ತಾರೆ, ಇಲ್ಲಿ ಇವರು ಪ್ರತಿಪಾದಿಸ್ತಾರೆ. ಆ ಲರ್ನಿಂಗ್ ಬೈ ಡೂಯಿಂಗ್ ಯಾರ್ದು? ಈ ಒಂದು ಪ್ರಶ್ನೆ ಏನು ಹೇಳ್ತಂದ್ರೆ, ಲರ್ನಿಂಗ್ ಬೈ ಡೂಯಿಂಗು ಯಾವುದರ ಮೇಲೆ, ಭಾಷೆಯನ್ನು ಬಳಸಿಕೊಂಡು ಯಾವ ಒಂದು ಬೋಧನಾ ಪದ್ಧತಿ ಮೇಲೆ ಕೇಂದ್ರೀಕೃತವಾಗಿದೆ, ಲರ್ನಿಂಗ್ ಬೈ ಡೂಯಿಂಗ್ ಯಾವುದಕ್ಕೆ ರಿಲೇಟ್ ಇದೆ ಅಂತ ಅನ್ನೋದು ಕ್ವಶನ್ ಮೀನಿಂಗು. ನಿಮ್ಮ ಆಯ್ಕೆಗಳು 4 ಆಯ್ಕೆಗಳಿದ್ದಾವೆ. ಇದರಲ್ಲಿ ನಿಮ್ಮ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ, ಇಲ್ಲ ನಿಮಗೆ ನಾನು 30 ಸೆಕೆಂಡ್ ಕೊಡ್ತೀನಿ ಟೈಮು. ಆ 30 ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನಿಮ್ಮ ಮುಂದಿರ್ತಕ್ಕಂಥ ಆಯ್ಕೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್,
ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, ಸ್ಟ್ರಕ್ಚರಲ್ ಅಪ್ರೋಚ್, ಡೈರೆಕ್ಟ್ ಮೆಥಡ್. ಈ ಮೆಥಡ್ಗಳು ಯಾವ್ಯಾವು ಏನು ಇದೆಲ್ಲ ನಿಮಗೆ ಬೇಕು, ಅಡ್ವಾನ್ಸ್ಡ್ ಬೇಕು ಸರ್, ಇನ್ನು ನಿಯರ್ಲಿ ಟಿ ಇ ಟಿಗೆ ಇನ್ನೊಂದು 25 ಡೇಸ್ ಇರ್ಬೋದು. ಸೊ ಅಷ್ಟರೊಳಗಡೆ ನಮಗೆ ಕವರ್ ಮಾಡಿಕೊಡಿ, ಇಲ್ಲ ರಿವಿಷನ್ಗೆ ಟ್ರೈ ಮಾಡಿಕೊಡಿ ಅಂತಂದರೆ ನಾನು ಮಾಡ್ತೀನಿ. ಓಕೆ, ಇದು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡಿದ್ದೀರಿ ಅನ್ಕೋತೀನಿ. ಯಾಕಂದರೆ ಈ ಕ್ವಶನ್ಗಳು ಹೆಂಗಿರ್ತವೆ ಅಂದರೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದೇ ಆನ್ಸರ್ ಆಗಿರ್ತದೆ ಅಂತ. ಸಮ್ಟೈಮ್ಸ್ ಟ್ವಿಸ್ಟ್ ಇರ್ತದೆ, ಆದರೆ ಟ್ವಿಸ್ಟ್ ಇದ್ರೂ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಯಾಕೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್? ನೀವು ಯಥಾವತ್ತಾಗಿ ಕನ್ನಡದಲ್ಲಿ ನೋಡೋದಾದರೆ ಸಂವಹನ ಭಾಷಾ ಕಲಿಕೆ ಅಂತ ಆಗುತ್ತೆ. ಸಂವಹನ ಭಾಷಾ ಕಲಿಕೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಯಾಕ್ಯುರೇಸಿ ನೋಡಲ್ಲ. ಯಾಕೆ ಯಾಕ್ಯುರೇಸಿ ನೋಡಲ್ಲ ಅಂತಂದರೆ ಇದು ಫ್ಲೂಯೆನ್ಸಿ ನೋಡುತ್ತೆ. ಅಂದರೆ ಸೋಷಿಯಲ್ ಲೈಫಲ್ಲಿ ದಿನನಿತ್ಯದ ಜೀವನದಲ್ಲಿ ಮನುಷ್ಯ ಹೆಂಗೆ ಮಾತಾಡ್ತಾನೆ, ಲರ್ನಿಂಗ್ ಬೈ ಡೂಯಿಂಗ್ ಮಾಡುತ್ತಾ, ಅಂದರೆ ಲರ್ನಿಂಗ್ ಮಾಡುತ್ತಾ ಕಲಿಯೋದು ಅಂತ ಅರ್ಥ. ಸೊ ಮಾಡುತ್ತಾ ಕಲಿಯೋದರ ಒಂದು ಅಂಶದ ಕುರಿತಾಗಿ ಇಲ್ಲಿ ಏನು ಮಾಡ್ತಾನೆ ವ್ಯಕ್ತಿ, ಈ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜನ್ನು ಯಾವ ಥರ ಬಳಸ್ತಾನೆ, ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಇದೊಂದು ಅಂದರೆ ಸೋಷಿಯಲ್ ಲೈಫಲ್ಲಿ ನೀವು ಯಾವ ಥರ ಮಾತಾಡ್ತೀರಿ ಅನ್ನೋದು ಕುರಿತು ಈ ಒಂದು ಪ್ರಶ್ನೆ ಒಂದಾಗಿರ್ತದೆ. ಅದೇ ರೀತಿ ನಿಮ್ಮ ಮುಂದಿರ್ತಕ್ಕಂಥ ಎರಡನೇ ಪ್ರಶ್ನೆ, ಈಗ ನಿಮ್ಮ ಮುಂದಿರ್ತಕ್ಕಂಥ ಎರಡನೇ ಪ್ರಶ್ನೆ ಅಸೆಸ್ಮೆಂಟಿಗೆ ಸಂಬಂಧಪಟ್ಟಂಗೆ ಆಗಿರ್ತದೆ. ಅಸೆಸ್ಮೆಂಟ್ ಸಂಬಂಧಪಟ್ಟಂಗೆ ಅಂತ ಅಂದ್ರೆ ಐಡೆಂಟಿಫೈ ದ ಟೈಪ್ ಆಫ್ ಅಸೆಸ್ಮೆಂಟ್ ಡಿಸೈನ್ ಟು ಡಯಾಗ್ನೋಸ್ ದ ಸ್ಪೆಸಿಫಿಕ್ ಏರಿಯಾಸ್ ಆಫ್ ಡಿಫಿಕಲ್ಟಿ ಎ ಲರ್ನರ್ ಈಸ್ ಫೇಸಿಂಗ್. ಅಂದರೆ ಒಬ್ಬ ಕಲಿಕಾರ್ಥಿ ಒಂದು ಡಿಫಿಕಲ್ಟಿನ ಫೇಸ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಅಸೆಸ್ಮೆಂಟನ್ನು ಡಿಸೈನ್ ಮಾಡ್ತೀವಿ. ಆ ಒಂದು ಅಸೆಸ್ಮೆಂಟ್ ಡಿಸೈನ್ ಯಾವ ಥರ ಆಗಿರ್ತದೆ, ಒಬ್ಬ ಶಿಕ್ಷಕ ಒಬ್ಬ ಕಲಿಕಾರ್ಥಿಯನ್ನು ಯಾವ ಥರ ಅಸೆಸ್ ಮಾಡಬೇಕು, ಅವನಿಗೇನಾದರೂ ತೊಂದರೆ ಆದರೆ ಅಂತ ಈ ಪ್ರಶ್ನೆ. ಒಂದು ಪ್ಲೇಸ್ಮೆಂಟ್ ಟೆಸ್ಟು, ಇನ್ನೊಂದು ಆಪ್ಷನ್ ಬಿ ಸಮ್ಮಿಟಿವ್ ಟೆಸ್ಟು, ಆಪ್ಷನ್ ಸಿ ಡಯಾಗ್ನೋಟಿಕ್ಸ್ ಟೆಸ್ಟು, ಆಪ್ಷನ್ ಡಿ ಪ್ರೊಫಿಷಿಯನ್ಸಿ ಟೆಸ್ಟು. ನೀವು ಮೇಲ್ನೋಟಕ್ಕೆ ಸಾರ್ ಇದು ಕ್ವಶನ್ ತುಂಬ ಈಸಿ ಇದೆ ಅಂತ. ಯಾಕೆ ಈಸಿ ಇದೆ ಅಂದರೆ ಕ್ವಶನ್ ಫ್ರೇಮ್ ಮಾಡೋನು ಹಂಗೆ ಫ್ರೇಮ್ ಮಾಡಿರ್ತಾನೆ. 30 ಕ್ವಶನ್ಗಳಲ್ಲಿ 15 ಕ್ವಶನ್ಗಳು ಈಸಿ ಇರ್ತವೆ, 15 ಕ್ವಶನ್ಗಳು ಟಫ್ ಇರ್ತವೆ. ಈ ಕ್ವಶನ್ ನೀವು ನೋಡಿದ ತಕ್ಷಣ ಹೇಳ್ಬೋದು ಕ್ವಶನಲ್ಲೇ ಸರ್ ಆನ್ಸರ್ ಇದೆಯಲ್ಲ ಸರ್ ಅಂತ. ಅದೇ ಅಷ್ಟಿದ್ರೂ ಕೂಡ ಕೆಲವೊಂದು ಹುಡುಗರಿಗೆ ಇಲ್ಲಿ ಅರ್ಥ ಆಗೋಕ್ಕಾಗಲ್ಲ. ಅಂದರೆ ಇಲ್ಲಿ ಡಯಾಗ್ನೋಸ್ ಮಾಡೋದ್ರಿಂದ ಇದು ಯಾವುದು ಟೆಸ್ಟ್ ಆಗುತ್ತೆ ಅಂದರೆ ಇದು ಡಯಾಗ್ನೋಸ್ಟಿಕ್ ಟೆಸ್ಟು ಅಂತ ಬರ್ತದೆ. ಡಯಾಗ್ನೋಟಿಕ್ಸ್ ಟೆಸ್ಟು ಅಂತ ಅಂದರೆ ಪರ್ಟಿಕ್ಯುಲರ್ಲಿ ನಿಮ್ಗೆ ಏನಾಗ್ತದೆ, ಇಲ್ಲಿ ಏನೋ ಕಲಿಕಾರ್ಥಿಗೆ ಏನಾದರೂ ಸಮಸ್ಯೆ ಇದ್ದರೆ ಅವನಿಗೆ ಪ್ರಾಬ್ಲಮ್ಸನ್ನು ಫೈಂಡ್ ಮಾಡಿಬಿಟ್ಟು ಅವನಿಗೆ ಡಯಾಗ್ನೋಸ್ ಮಾಡೋದು ಆಗಿರ್ತದೆ. ಓಕೆ, ಈಗ ಪ್ಲೇಸ್ಮೆಂಟ್ ಟೆಸ್ಟ್ ಅಂತ ಬರುತ್ತೆ, ಸಮ್ಮಿಟಿವ್ ಟೆಸ್ಟ್ ಅಸೆಸ್ಮೆಂಟ್ ಅಂತ ಬರುತ್ತೆ, ಪ್ರೊಫಿಷಿಯನ್ಸಿ ಟೆಸ್ಟು. ಈ ಒಂದು ಟೆಸ್ಟ್ಗಳ ಬಗ್ಗೆ ನಿಮ್ಗೆ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಾಗಿತ್ತು ಅಂದರೆ ನಾನು ಇದರ ಕುರಿತಾಗಿ ಡೀಪಾಗಿ ಒಂದಿಷ್ಟು ನೋಟ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಆ ನೋಟ್ಸ್ಗಳನ್ನು ನಿಮ್ಗೆ ನಾನು ಟೆಲಿಗ್ರಾಮ್ ಮುಖಾಂತರ ಇಲ್ಲ ನನ್ನ ಚಾನಲ್ ಮುಖಾಂತರ ಎಲ್ಲ ಎಲ್ರಿಗೂ ಪ್ರೊವೈಡ್ ಮಾಡ್ತೀನಿ. ಇಲ್ಲಿ ಶಾರ್ಟ್ ಆಗಿ ಹೇಳೋದಂದರೆ ಪ್ಲೇಸ್ಮೆಂಟ್ ಟೆಸ್ಟ್ ಅಂದರೆ ಏನಿಲ್ಲ, ಭಾರಿ ದೊಡ್ಡ ಟರ್ಮ್ಗಳೇನಲ್ಲ. ಯಾವತ್ತೂ ಟೀಚರ್ಗಳು ಇದನ್ನು ಸುಲಭವಾಗಿ ಹೇಳೋದಿಲ್ಲ, ಹಂಗಾಗಿ ಹುಡುಗರಿಗೆ ಅದು ಅರ್ಥ ಆಗೋಲ್ಲ. ಪ್ಲೇಸ್ಮೆಂಟ್ ಟೆಸ್ಟ್ ಅಪ್ ಏನಂತಂದರೆ ಏನಾದರೂ ಇಲ್ಲಿಗೆ ನೀವು ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಪ್ಲೇಸ್ಮೆಂಟ್ ಆಗಬೇಕಾಗಿತ್ತು. ಈ ಪ್ಲೇಸ್ಮೆಂಟ್ ಅಂದರೆ ಈಗ ಒಂದು ಯಾವುದಕ್ಕೂ ವರ್ಕಿಗೆ ಜಾಯ್ನ್ ಆಗಬೇಕಾಗಿತ್ತು. ಆ ಟೈಮಲ್ಲಿ ನಿಮಗೆ ಒಂದು ಟೆಸ್ಟ್ ಮಾಡ್ತಾರೆ. ಈಗ ಫಾರ್ ಯಾವುದೋ ಒಂದು ಇಂಟರ್ವ್ಯೂ ಕಂಪ್ನಿ ಹೋಗಿದ್ರೆ ನಿನ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ನಿನ್ನ ಸಣ್ಣ ಪುಟ್ಟ ವಿಚಾರಗಳಿಗೆ ಇದು ಥರ ಪ್ಲೇಸ್ಮೆಂಟ್ ಟೆಸ್ಟ್ ಅಂತಾರೆ ಇದಕ್ಕೆ. ಸಮ್ಮಿಟಿವ್ ಟೆಸ್ಟ್ ಅಂದರೆ ನಮಗೆ ಒಂದು ಸೆಮಿಸ್ಟ್ರು ಇಲ್ಲ ಒಂದು ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಮಾಡ್ತಕ್ಕಂಥ ಟೆಸ್ಟೇ ಸಮ್ಮಿಟಿವ್ ಟೆಸ್ಟ್ ಆಗಿರ್ತದೆ. ಅಲ್ಲಿಂದ ಪ್ರೊಫಿಷಿಯನ್ಸಿ ಟೆಸ್ಟು ಅಂದರೆ ಪ್ರೊಫಿಷಿಯನ್ಸಿ ನಿಮ್ಮ ದಕ್ಷತೆನ ಟೆಸ್ಟ್ ಮಾಡೋದು. ಯಾವ ಥರ ನೀವು ಅಂದರೆ ಇಲ್ಲಿ ಯಾವತ್ತು ನೀವು ಅಂದರೆ ಮಕ್ಕಳು ಅಂದ್ಕೊಳ್ಳಿ, ಯಾವ ಟೀಚರ್ ಅಲ್ಲ, ಟೀಚರ್ ಮಾಡಿರ್ತಕ್ಕಂಥದ್ದು. ಸೈಕಾಲಜಿ ಆರ್ ಇಂಗ್ಲೀಷ್ ಪೆಡಗಾಗಿ ಅಸೆಸ್ಮೆಂಟ್ಗಳೆಲ್ಲ ಡಿಫೆಂಡ್ ಆಗಿರ್ತಕ್ಕಂಥದ್ದು 2 ಅಂಶದ ಮೇಲೆ, ಒಂದು ಟೀಚರು ಒಂದು ಸ್ಟೂಡೆಂಟೇ ಮೇನ್ ರೋಲ್ ಪ್ಲೇ ಮಾಡೋದು. ಪ್ರೊಫಿಷಿಯನ್ಸಿ ಟೆಸ್ಟು ಮಗುವಿನ ದಕ್ಷತೆಯನ್ನು ಟೆಸ್ಟ್ ಮಾಡಿರ್ತಕ್ಕಂಥದ್ದಾಗಿ ಆಗಿರ್ತದೆ. ಈಗ ನಿಮ್ಮ ಮುಂದಿರ್ತಕ್ಕಂಥ ಒಂದು 3ನೇ ಪ್ರಶ್ನೆ, ಇದು ಗ್ರಾಮರ್ ರಿಲೇಟೆಡ್ ಆಗಿರ್ತದೆ. ಹಂಗೆ ಕ್ವಶನ್ ಪೇಪರಲ್ಲಿ ಹಿಂಗೆ ಆಟ ಆಡಿಸ್ತಿರ್ತದೆ. ಏನಂತಂದರೆ ಒಂದು ಪೆಡಗಾಗಿ ಕ್ವಶನ್ ಕೊಟ್ಟಿರ್ತಾರೆ. ಅಂದರೆ ಈಗ ಈ ಪೇಪರಲ್ಲಿ ಪೆಡಗಾಗಿ ಕ್ವಶನ್ಗಳು 15 ಮಾರ್ಕ್ಸು 16 ಮಾರ್ಕ್ಸ್ ಆದಮೇಲೆ ಕೊಡ್ತಾನೆ ಪೆಡಗಾಗಿ ಕ್ವಶನ್ಗಳು. ನೀವು ಹಿಂಗೆ ಮಿಕ್ಸ್ ಮಾಡಿ ನೋಡಿದಾಗಲೇ ನಿಮಗೆ ಅದು ಅರ್ಥ ಆಗೋದು. ಒಂದು ಆರ್ಡರ್ ಇದ್ದಾಗ ಏನಾಗ್ತದೆ ಮೈಂಡು ಪೆಡಗಾಗಿ ಕ್ವಶನ್ ಅಂತ, ಬಟ್ ಹುಡುಕಿ ಓದಿದಾಗ ಏನಾಗ್ತದೆ ನೀವು ಇಲ್ಲಿ ಒಂದು ಪಾರಮೆ ಸಾಧಿಸ್ಬೋದು. ಈಗ ನಿಮ್ಮ ಮುಂದಿರ್ತಕ್ಕಂಥ ಒಂದು 3ನೇ ಪ್ರಶ್ನೆ, which grammatical structure is this sentence? The committee, despite several objections from its newest members, has anonymously decided to table the proposal. ಅಂದರೆ ಇಂಥ ಪ್ರಶ್ನೆಗಳು ನಿಮಗೆ
ಕೇಂದ್ರ ಸರ್ಕಾರ ಇರ್ತಕ್ಕಂಥ SSC ಎಕ್ಸಾಮ್ಗಳಾಗಿರ್ಬೋದು, ಆಮೇಲೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ PDO VO ಇಂಥ ಎಕ್ಸಾಮ್ಗಳಲ್ಲೂ ಇವು ಹೈಲಿ ಯೂಸ್ಫುಲ್ ಆಗಿರ್ತದೆ. ಯಾಕಂದರೆ ಗ್ರಾಮರ್ ರಿಲೇಟೆಡ್ ಕ್ವಶನ್ಗಳು ಎಲ್ಲ ಕಡೆನೂ ಕೇಳ್ತಾರೆ. ಇಲ್ಲಿ ಏನು ಕೇಳಿದಾರೆ ಅಂದರೆ ಇದು ಯಾವ ಸೆಂಟೆನ್ಸು, ಕಂಪೌಂಡ್ ಸೆಂಟೆನ್ಸು, ಸಿಂಪಲ್ ಸೆಂಟೆನ್ಸ್ ವಿತ್ ಕಂಪೌಂಡ್ ಸಬ್ಜೆಕ್ಟು, ಕಾಂಪ್ಲೆಕ್ಸ್ ಸೆಂಟೆನ್ಸು, ಸಿಂಪಲ್ ಸೆಂಟೆನ್ಸ್ ವಿತ್ ಲಾಂಗ್ ಫ್ರೇಸ್ಗಳು ಅಂತ ಕೇಳೋರು. ನಿಮ್ಮ ಆನ್ಸರ್ಗಳನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ, ಯಾವ ಆನ್ಸರ್ ಆಗಿರ್ತದೆ ಅಂತ ಹೇಳ್ಬಿಟ್ಟು, ಯಾವ ಆನ್ಸರ್ ಆಗಿರ್ತದೆ ಮತ್ತು ಯಾಕೆ ಆಗಿರ್ತದೆ ಅಂತ ತಿಳಿಸಿ. ನಾನಿಲ್ಲಿ ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ಇಂಥ ಕ್ವಶನ್ಗಳು ಈ ಥರ ಮಾಡೆಲ್ ಕ್ವಶನ್ಗಳು ಬರ್ತಾ ಇದ್ದಾವಂತೂ ಒಂದು ಕ್ವಶನ್ ಫ್ರೇಮ್ ಮಾಡಿ ನಿಮ್ಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಕ್ಲಾಸಸ್ ಮಾಡೋದೇ ಏನಂತಂದರೆ ಈ ಸಬ್ಜೆಕ್ಟ್ ಶಾರ್ಟಾಗಿ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಕಂಪೌಂಡ್ ಸೆಂಟೆನ್ಸ್ ಅಂದರೆ ಏನಪ್ಪ, ಸಿಂಪಲ್ ಸೆಂಟೆನ್ಸ್ ವಿತ್ ಕಂಪೌಂಡ್ ಸಬ್ಜೆಕ್ಟ್ ಅಂದರೆ ಏನಪ್ಪ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಏನಪ್ಪ, ಸಿಂಪಲ್ ಸೆಂಟೆನ್ಸ್ ವಿತ್ ಲಾಂಗ್ ಪ್ರೇಸ್ ಏನಂತ ನಾನು ಮಾಡ್ತೀನಿ. ಜಸ್ಟ್ ಫಾರ್ ಇದು ಅಡ್ವಾನ್ಸ್ಡ್ ಕ್ವಶನ್ಗಳು. ಯಾಕೆ ಅಡ್ವಾನ್ಸ್ ಕ್ವಶನ್ಗಳು ಮಾಡ್ಕೊಂಡಿದ್ದೀನಿ ಅಂತಂದರೆ, ವಿಚ್ ಈಸ್ ಫಾರ್ ಓನ್ಲಿ ಅಂದರೆ ಸ್ಟ್ಯಾಂಡರ್ಡ್ ಮಕ್ಕಳು ಏನು ಮಾಡಿರ್ತಾರೆ, ರಿವಿಷನ್ಗೋಸ್ಕರ ಇದನ್ನು ಟ್ರೈ ಮಾಡ್ತಿರ್ತಾರೆ. ಈಗ ಆಲ್ರೆಡಿ ಓದ್ಕೊಂಡಿರ್ತೀರಿ, ಇನ್ನೇನು ಪ್ರಿಪೇರ್ ಆಗಿದ್ದೀರಿ ಅಂಥವ್ರಿಗೆ ತುಂಬ ಯೂಸ್ಫುಲ್. ಇವು ರಿವಿಷನ್ಗೆ ಸಹಾಯಕ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಸಬ್ಜೆಕ್ಟ್ ಬಗ್ಗೆ ಏನೂ ಗೊತ್ತಿಲ್ಲ, ಆಗ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಇಂಥ ಕ್ವಶನ್ಗಳನ್ನು. ಸೊ ಆಗಲೇ ಎಡಬೋದು ನೀವು. ಯಾವತ್ತೂ MCQಗಳನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಯೂಸ್ ಆಗೋಂಥದ್ದು. ಸೊ ಇಲ್ಲಿ ವಿಚ್ ಗ್ರಾಮಟಿಕಲ್ ಸ್ಟ್ರಕ್ಚರ್ ಈಸ್ ದಿ ಸೆಂಟೆನ್ಸ್ ದ ಕಮಿಟಿ ಡಿಸ್ಪೇಟ್ಸ್ ಅವರ್ ಅಬ್ಜೆಕ್ಷನ್ ಫ್ರಮ್ ಇಟ್ಸ್ ನ್ಯೂಯೆಸ್ಟ್ ಮೆಂಬರ್ಸ್ ಹ್ಯಾಸ್ ಅನಾನಿಮಸ್ಲಿ ಡಿಸೈಡ್ ಟು ದ ಟೇಬಲ್ ಪ್ರಪೋಸಲ್. ಇದೊಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಿಂಪಲ್ ಸೆಂಟೆನ್ಸ್ ವಿತ್ ಅ ಲಾಂಗ್ ಫ್ರೇಸ್ ಅಂತ ಅರ್ಥ. ಯಾಕೆ ಸರ್ ಏನು ಅಂತಂತಂದರೆ, ದ ಕಮಿಟಿ ಇದೊಂದು ಸಬ್ಜೆಕ್ಟು, ಡೆಸ್ಪೈಟ್ ಸೆವರಲ್ ಅಬ್ಜೆಕ್ಷನ್ ಫ್ರಮ್ ಇಟ್ಸ್ ನ್ಯೂಯೆಸ್ಟ್ ಮೆಂಬರ್ಸು, ಇದು ಕೂಡ ಎಕ್ಸ್ಟ್ರಾ ಒಂದು ಫ್ರೇಸ್ ಆಗಿರ್ತದೆ. ಹ್ಯಾಸ್ ಇಲ್ಲಿ ಮೇನ್ ವರ್ಬ್ ಆಗಿರ್ತದೆ. ಯಾವತ್ತೂ ಒಂದು ಸೆಂಟೆನ್ಸಲ್ಲಿ ಒಂದು ಸಬ್ಜೆಕ್ಟು, ಒಂದು ವರ್ಬಿಗೆ ತಕ್ಕಂಥ ಅಬ್ಜೆಕ್ಟ್ ಇದ್ದರೆ ಅದು ಸಿಂಪಲ್ ಸೆಂಟೆನ್ಸ್ ಆಗಿರ್ತದೆ. ಇವು ಲಾಂಗ್ ಫ್ರೇಸ್ಗಳು. ಇದು ಆಪ್ಷನ್ ಡಿ ಕರೆಕ್ಟ್. ಯಾಕಂದರೆ ಸಿಂಪಲ್ ಸೆಂಟೆನ್ಸಸ್ ದ ಕಮಿಟಿ, ಯಾವುದೇ ಒಂದು ವಾಕ್ಯ ನೀವು ಇಂಗ್ಲೀಷಲ್ಲಿ ಹುಡುಕ್ಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್ ಹುಡುಕ್ಬೇಕು, ಆಮೇಲೆ ವರ್ಬ್ ಹುಡುಕ್ಬೇಕು, ಅಲ್ಲಿಂದ ಒಂದು ಅಬ್ಜೆಕ್ಟ್ ಹುಡುಕ್ಬೇಕು. ಈ ಮೂರು ಸಿಕ್ಕ ಮೇಲೆ ಉಳಿದನ್ನ ಅದು ನಾನ್ ಎಸೆನ್ಷಿಯಲ್ ಅಲ್ಲ, ಎಸೆನ್ಷಿಯಲ್ ಇನ್ಫಾರ್ಮೇಷನ್ಗಳು, ಬಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳದು ಇಂಗ್ಲೀಷಲ್ಲಿ ಹುಡುಕ್ಬೇಕಾಗಿದ್ರೆ. ಅದಕ್ಕೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿಂಪಲ್ ಸೆಂಟೆನ್ಸ್ ವಿತ್ ಲಾಂಗ್ ಫ್ರೇಸು. ಇದು ಒಂದು ಸಿಂಪಲ್ ಸೆಂಟೆನ್ಸ್, ಒಂದು ವರ್ಬು, ಒಂದು ಸಬ್ಜೆಕ್ಟ್ ಇದೆ, ಉಳಿದವೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಥರ್ಡ್ ಕ್ವಶನ್. ಓಕೆ, ನಾವು ಮೂವ್ ಟು ದ ಈಗ ಈ ಕ್ವಶನ್ಗಳು ನೋಡಿ. ಕ್ವಶನ್ ನಂಬರ್ 4 is about ರೀಡಿಂಗ್ ಸ್ಕಿಲ್ಸ್. ಈಗ ರೀಡಿಂಗ್ ಸ್ಕಿಲ್ಸ್ LSRW ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಸಲ ಓದ್ಕೊಂಡಿದ್ದೀರಿ. ಮೇನ್ ಕಾಂಪೋನೆಂಟ್ ಇವೆ. ನಿಮ್ಮ ಕೆಲವೊಬ್ಬ B.Ed ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರೂ 100% B.Ed ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತೀರಿ. B.Ed ಮಾಡಿದವ್ರಿಗೆ ನೋಡಿ ನಿಮ್ಮ ಕ್ವಶನ್. ಇನ್ ದ ಕಾಂಟೆಕ್ಸ್ಟ್ ಆಫ್ 4 ಲ್ಯಾಂಗ್ವೇಜ್ ಸ್ಕಿಲ್ಸ್ LSRW, ಸ್ಕಿಮ್ಮಿಂಗ್ ಈಸ್ ಎ ಸಬ್ ಸ್ಕಿಲ್ ಪ್ರಿಮಿಯರ್ಲಿ ಅಸೋಸಿಯೇಟ್ ವಿತ್ ವಿಚ್ ಪ್ರೈಮರಿ ಸ್ಕಿಲ್. ಅಂದರೆ ಸ್ಕಿಮ್ಮಿಂಗು ಸಬ್ ಸ್ಕಿಲ್ ಪ್ರೀಮಿಯರ್ಲಿ ಅಸೋಸಿಯೇಟ್ ವಿತ್ ಯಾವುದರ ಜೊತೆಗೆ ಒಂದು ಸಂಬಂಧ ಇದೆ. ಸ್ಕಿಮ್ಮಿಂಗ್ ಅನ್ನೋದು ಯಾವುದರ ಒಂದು ಅಡಿಯಲ್ಲಿ ಬರ್ತದೆ, ಸಬ್ ಸ್ಕಿಲ್ ಆಗಿರ್ತದೆ ಅಂತಂದರೆ ಲಿಸ್ನಿಂಗು, ಸ್ಪೀಕಿಂಗು, ರೀಡಿಂಗು, ರೈಟಿಂಗು. ಎಲ್ರಿಗೂ ಆಲ್ಮೋಸ್ಟ್ 100% ಎಲ್ರಿಗೂ ಗೊತ್ತು ಈ ಕ್ವಶನ್ಗಳು. ಗೊತ್ತಿದ್ದರೂ ಕೂಡ ಕೆಲವೊಬ್ಬರಿಗೆ ತಮ್ಮದೇನಾಗಿರ್ತದೆ LSRW ಅಲ್ಲಿ ಪ್ರಾಬ್ಲಮ್ಸು ಆಗ್ತಿರ್ತದೆ. ಇದಕ್ಕೆ ಸರಿಯಾದ ಉತ್ತರ ನಮಗೆಲ್ರಿಗೂ ಗೊತ್ತಿರೋಂಗೆ ರೀಡಿಂಗ್ ಆಗಿರ್ತದೆ. ಓಕೆ, ರೀಡಿಂಗ್ ಆಗಿರ್ತದೆ. ಅಂದರೆ 2 ಬರ್ತವೆ ರೀಡಿಂಗಲ್ಲಿ, ಒಂದು ಸ್ಕಿಮ್ಮಿಂಗು, ಒಂದು ಸ್ಕ್ಯಾನಿಂಗ್. ಸ್ಕಿಮ್ಮಿಂಗ್ ಅಂದರೆ ಸಡನ್ನಾಗಿ ಸ್ಕಿಪ್ ಆಗೋದು, 1 ಪೇಜು 20 ಪೇಜ್ 30 ಪೇಜ್ ಈ ಥರ ಸ್ಕಿಪ್ ಆಗೋದು. ಬಟ್ ಸ್ಕ್ಯಾನಿಂಗ್ ಅಂದರೆ ಒಂದೇ ಪೇಜಲ್ಲಿ ಒಂದೇ ಡೆಪ್ತ್ ಆಗಿರ್ತಕ್ಕಂಥ ಮ್ಯಾಟ್ರ್ಗಳನ್ನ ಹುಡುಕೋದು. ಫಾರ್ ಎಕ್ಸಾಂಪಲ್ ಇಷ್ಟೇ 2 ವ್ಯತ್ಯಾಸ. ರೀಡಿಂಗಲ್ಲಿ ಬರ್ತಕ್ಕಂಥ ಸಬ್ ಸ್ಕಿಲ್ಗಳು ಯಾವ್ಯಾವು ಅಂದರೆ ಒಂದು ಸ್ಕಿಮ್ಮಿಂಗು, ಒಂದು ಸ್ಕ್ಯಾನಿಂಗು. ಎಲ್ರಿಗೂ ಗೊತ್ತಿರ್ತದೆ, ಬಟ್ ಆದರೂ ರಿವಿಷನ್ ಆಗಲಿ ಅಂತ ನಾನು ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟು ನಿಮ್ಮ ಮುಂದೆ ಇರ್ತಕ್ಕಂಥ 5th ಕ್ವಶನ್ನು. ಈ 5th ಕ್ವಶನ್ನು ರಿಪೋರ್ಟರ್ ಸ್ಪೀಚ್ ಮೇಲೆ ಆಗಿರ್ತದೆ, ಗ್ರಾಮರು ರಿಲೇಟೆಡ್. ಸೊ ನಿಮಗೆ ಯಾವಾಗಲೂ ತುಂಬ ಸೋಷಲ್ ಸೈನ್ಸು, ಅಲ್ಲಿಂದ ಕನ್ನಡ ಮೆಥಡಾಲಜಿ, ಕನ್ನಡ ಗ್ರಾಮರು, ಆಮೇಲೆ ಸೈಕಾಲಜಿ ಎಲ್ಲ ನೋಡಿ ಏನಾಗಿರ್ತದೆ, ಇಂಗ್ಲೀಷು ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿಬಿಡ್ತದೆ. ಇಂಗ್ಲೀಷು ಟಫ್ ಆಗಿಬಿಡ್ತದೆ, ಬಿಡ್ಸೋಕ್ಕಾಗಲ್ಲ. ಏನು ಸರ್ ನಾವು ಒಂದೇ ಇಂಗ್ಲೀಷ್ ಓದ್ತಾ ಕೂತ್ಕೊಂಡ್ರೆ ಉಳಿದ ಸಬ್ಜೆಕ್ಟ್ಗಳು ಹೆಂಗೆ ಕತೆ ಅಂತ ಏನೂ ಮಾಡೋಕ್ಕಾಗಲ್ಲ. ನೀವು ಎಲ್ಲ ಸಂಯೋಜಿತವಾಗಿ ಉತ್ತರಿಸ್ಬೇಕಾಗಿರೋದ್ರಿಂದ ನಿಮಗೆ ಉಳಿದ ಸಬ್ಜೆಕ್ಟ್ಗಳು ಎಷ್ಟು ಮುಖ್ಯನೋ ಇಂಗ್ಲೀಷ್ ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನಿಮಗೆ ರಿಪೋರ್ಟೆಡ್ ಸ್ಪೀಚು, ಪಾರ್ಟ್ಸ್ ಆಫ್ ಸ್ಪೀಚು, ಫಿಗರ್ಸ್ ಆಫ್ ಸ್ಪೀಚು,
ಅಲ್ಲಿಂದ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ಗಳು, ಅಂದರೆ ವಾಯ್ಸಸ್ಸು, ಮೂಡ್ಸು, ಟೆನ್ಸು, ಅಡ್ವಾನ್ಸ್ಡ್ ಟೆನ್ಸ್ಗಳು ಎಲ್ಲ ಕಲಿತಾ ಹೋದರೆ ತುಂಬ ದಿನ ಹಿಡಿಯುತ್ತಲ್ಲ ಸಾರ್, ತುಂಬ ದಿನ ಹಿಡಿಯುತ್ತೆ. ಆದರೆ ನಿಮ್ಮ ಥ್ರೂ ಔಟ್ ದ ಲೈಫ್ ನೀವೇನು ಮಾಡಿರ್ತೀರಿ, ಸ್ಟಡಿ ಮಾಡಿರಲೇಬೇಕು. ಒಂದು ಸಲ ಸ್ಟ್ರಕ್ಚರಾಗಿ ಸ್ಟಡಿ ಮಾಡಿರಿ. ಅಂಥ ಸ್ಟ್ರಕ್ಚರ್ ಹಾಕ್ಕೊಡೋಕ್ಕಂತ ನಾನಿರೋದು. ನನ್ನ ಫಾಲೋ ಮಾಡಿ ನನ್ನ ಜೊತೆ ಯಾವಾಗಲೂ ಟಚ್ಚಲ್ಲಿರಿ. ಟಚ್ಚಲ್ಲಿದ್ದಾಗ ನಿಮಗೆ ಇಂಗ್ಲೀಷನ್ನು ಒಂದು ಸೂಪರ್ ಪವರ್ ಆಗಿ ನಾನು ಮಾಡಬಲ್ಲೆ. ಆ ಸೂಪರ್ ಪವರ್, ಆ ಒಂದು ನೇಚರ್ನ ನಿಮ್ಮಲ್ಲಿ ತಂದು, ಇಂಗ್ಲೀಷ್ ಅಂದರೆ ಹಳ್ಳಿ ವಿದ್ಯಾರ್ಥಿಗಳಿಗೆ ಏನೂ ಅಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ನಿಮ್ಮ ಮುಂದಿರ್ತಕ್ಕಂಥ 5ನೇ ಪ್ರಶ್ನೆ, ರಿಪೋರ್ಟೆಡ್ ಸ್ಪೀಚ್ ರಿಲೇಟೆಡ್. ಕನ್ವರ್ಟ್ ಟು ರಿಪೋರ್ಟೆಡ್ ಸ್ಪೀಚ್. ದ ಜರ್ನಲಿಸ್ಟ್ ಸೇಡ್, ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಅಡ್ರೆಸ್ ದ ಇಶ್ಯೂ, ವಿ ವಿಲ್ ಫೇಸ್ ಇರ್ರಿವರ್ಸಿಬಲ್ ಡ್ಯಾಮೇಜ್. ಓಕೆ, ನಿಮ್ಮ ಮುಂದಿರ್ತಕ್ಕಂಥ ಆಯ್ಕೆ, ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಅಡ್ರೆಸ್, ವಿ ವಿಲ್ ಫೇಸ್. ಇಫ್ ದ ಗೌರ್ಮೆಂಟ್ ಡಿಡ್ ನಾಟ್ ಅಡ್ರೆಸ್, ದೇ ವುಡ್ ಫೇಸ್. ಇಫ್ ದ ಗೌರ್ಮೆಂಟ್ ಹ್ಯಾಡ್ ನಾಟ್ ಅಡ್ರೆಸ್ಡ್, ವಿ ವುಡ್ ಹ್ಯಾವ್ ಫೇಸ್ಡ್. ಇಫ್ ದ ಗೌರ್ಮೆಂಟ್ ಅಡ್ರೆಸ್, ವಿ ವಿಲ್ ಫೇಸ್. ಈಗ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿರುತ್ತೆ, ಬಟ್ ಎಕ್ಸಾಮ್ ಟೈಮ್ಗಳಲ್ಲಿ ಕನ್ಫ್ಯೂಸ್ ಆಗ್ತಿರುತ್ತೆ. ಈಗ ನೋಡಿ, ದ ಜರ್ನಲಿಸ್ಟ್ ಸೇಡ್, ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಅಡ್ರೆಸ್ ದ ಇಶ್ಯೂ, ವಿ ವಿಲ್ ಫೇಸ್ ಇರ್ರಿವರ್ಸಿಬಲ್ ಡ್ಯಾಮೇಜ್. ಇಲ್ಲಿ ಏನಾಗಿರ್ತದೆ ಅಂದರೆ, ಜರ್ನಲಿಸ್ಟ್ ಹೇಳ್ತಾರೆ ದ ಗೌರ್ಮೆಂಟ್ ಡಸ್ ನಾಟ್ ಅಡ್ರೆಸ್ ದ ಇಶ್ಯೂ. ಈ ಒಂದು ಇಶ್ಯೂ ಬಗ್ಗೆ ಗೌರ್ಮೆಂಟ್ ಏನಾದರೂ ಮಾತಾಡಲಿಲ್ಲ ಅಂತಂದರೆ ನಮಗೆ ವಿ ವಿಲ್ ಫೇಸ್ ಇರ್ರಿವರ್ಸಿಬಲ್ ಡ್ಯಾಮೇಜು. ನಮ್ಗೆ ತುಂಬ ಹಾನಿಯನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಅಂದರೆ ಇರ್ರಿವರ್ಸಿಬಲ್ ಅಂದರೆ ಅದನ್ನು ರಿಕವರಿ ಮಾಡದೇ ಇರತಕ್ಕಂಥದ್ದು ಒಂದು ಹಾನಿಯನ್ನು ನಾವು ಅನುಭವಿಸ್ಬೇಕಾಗುತ್ತೆ ಅಂತ ಯಾರು ಹೇಳ್ತಾರೆ? ಜರ್ನಲಿಸ್ಟ್ ಹೇಳ್ತಾನೆ. ಹೇಳ್ತಾನೆ ಅಂತಿದೆಯಲ್ಲ, ಇದು ಪಾಸ್ಟಿಗೆ ಹೋಯ್ತು. ಯಾವತ್ತೂ ನೋಡಿ, ನಿಮಗೆ ಈಗ ಇದಿದೆ ಜರ್ನಲಿಸ್ಟ್ ಸೇಡ್ ಅಂತಿದೆಯಲ್ಲ. ಸೊ ರಿಪೋರ್ಟೆಡ್ ಸ್ಪೀಚಲ್ಲಿ ಏನಾಗಿರ್ತದೆ, ನಿಮಗೆ ಫಸ್ಟು ಫಾರ್ಟು ಅಂದರೆ ಬಿಫೋರು ಸೆಮಿಕಾಲನು, ಇಲ್ಲ ಅಂದರೆ ನೀವು ಇದು ಕಾಮಾದ ಹಿಂದ್ಗಡೆ ಇರ್ತಕ್ಕಂಥ ವಾಕ್ಯ ಏನಾಗಿರ್ತದೆ ಅಂದರೆ ರಿಪೋರ್ಟಿಂಗ್ ವರ್ಬ್ ಆಗಿರ್ತದೆ. ರಿಪೋರ್ಟಿಂಗ್ ವರ್ಬು ದ ಜರ್ನಲಿಸ್ಟ್ ಸೇಡ್ ಅಂದರೆ ಏನು ಹೇಳಿದ, ಸೆಡ್ ಅಂತಂದರೆ ಏನು ಹೇಳಿದ. ಈಗ ಆ ಕಡೆಯದ್ದು ರಿಪೋರ್ಟೆಡ್ ಸ್ಪೀಚ್ ಆಗಿರ್ತದೆ. ಇಲ್ಲಿ ಒಂದೇ ಒಂದು ಅರ್ಥ ಮಾಡ್ಕೊಂಬಿಡಿ, ಯಾವತ್ತು ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಇಲ್ಲಿ ಏನು ಟೆನ್ಸ್ ಇರ್ತದೆ. ಜರ್ನಲಿಸ್ಟ್ ಸೈಡ್ ಅಂದರೆ ಇದು ಪಾಸ್ಟಲ್ಲಿದೆ ಅಂತ ಅರ್ಥ. ಮುಂದಿರ್ತಕ್ಕಂಥ ರಿಪೋರ್ಟೆಡ್ ಸ್ಪೀಚು ಪಾಸ್ಟ್ಗೆ ಹೋಗ್ಬೇಕು, ಅಷ್ಟೇ ಪಾಸ್ಟ್ಗೆ ಹೋಗ್ಬೇಕು. ಇದು ಪಾಸ್ಟಲ್ಲಿರುತ್ತೆ, ಅದು ಪಾಸ್ಟ್ಗೆ ಹೋಗ್ಬೇಕು, ಅಷ್ಟು ಅರ್ಥ ಮಾಡ್ಕೊಂಬಿಡಿ. ಇದು ಎಷ್ಟು ಇಂಪಾರ್ಟ್ ಆಗಿರ್ತಂಥ ರೂಲ್ಸ್ ಅಂದರೆ ಜಸ್ಟ್ ನೋಡೋಕ್ಕೆ ಸಿಲ್ಲಿ ಅನಿಸ್ಬೋದು, ಬಟ್ ಇವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟೆಷ್ಟೋ ದಿನಗಳ ಕಲಿಕೆಯಿಂದ ನಾವು ಅದನ್ನು ನಮ್ಮ ಕಲಿಕೆ ಟೈಮಲ್ಲಿ ಕಲ್ತಿದ್ದೀವಿ. ಇಂಗ್ಲೀಷ್ ಹಂಗೇನೆ, ನಿಮ್ಗೆ ಆದಷ್ಟು ಬೇಗ ಅದು ನಿಮ್ಮ ಹಿಡಿತಕ್ಕೆ ಬರಲ್ಲ. ಬಟ್ ಒನ್ಸ್ ಯು ವಿಲ್ ಹ್ಯಾಂಡಲ್, ನೀವು ಅದನ್ನು ಏನಾದ್ರು ಹಿಡ್ಕೊಂಡ್ರೆ ಅದು ನಿಮ್ಮಿಂದ ಹೊರಗಡೆ ಹೋಗಲ್ಲ. ಇದು ಪಾಸ್ಟಲ್ಲಿ ಇರೋದ್ರಿಂದ ಅದನ್ನು ನೀವೇನು ಮಾಡಬೇಕು, ಪಾಸ್ಟಿಗೆ ಚೇಂಜ್ ಮಾಡಬೇಕು. ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಅಡ್ರೆಸ್ ದ ಇಶ್ಯೂ ಅಂತ ಇದೆಯಲ್ಲ, ಇಲ್ಲಿ ಡಸ್ ನಾಟ್ ಅಡ್ರೆಸ್ ದ ಇಶ್ಯೂ ಅಂತಿದೆ. ಸೊ ನೀವೇನು ಮಾಡಬೇಕು, ಅದನ್ನು ಇಲ್ಲಿ ನಿಮ್ಮ ಆಪ್ಷನ್ ಏನಾಗಿರ್ತದೆ ಅಂದರೆ, ಸರಿಯಾದ ಉತ್ತರ ಇದಕ್ಕೆ ಇಫ್ ದ ಗೌರ್ಮೆಂಟ್ ಡಿಡ್ ನಾಟ್ ಅಡ್ರೆಸ್, ದೇ ವುಡ್ ಫೇಸ್. ಇಫ್ ದ ಗೌರ್ಮೆಂಟ್ ಡಸ್ ನಾಟ್ ಅಡ್ರೆಸ್ ದ ಇಶ್ಯೂ ಅಂತಿದೆಯಲ್ಲ, ಅಲ್ಲಿ ಡಿಡ್ ನಾಟ್ ಅಡ್ರೆಸ್ ದ ಇಶ್ಯೂ, ವಿಲ್ ಹೋಗಿದ್ದು ಏನಾಗ್ತದೆ, ಇಲ್ಲಿ ಮೋಡಲ್ ವರ್ಬ್ ವಿಲ್ ಹೋಗಿ ಏನಾಗ್ತದೆ, ವುಡ್ ಆಗ್ತದೆ. ವಿ ವುಡ್ ಫೇಸ್ ಇರ್ರಿವರ್ಸಿಬಲ್ ಡ್ಯಾಮೇಜ್. ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್ ಟು ದಿಸ್ ಕ್ವಶನ್. ಓಕೆ, ಆಯಿತು. ನಿಮ್ಮ ಇಲ್ಲಿಗೆ 5ನೇ ಪ್ರಶ್ನೆ ಮುಕ್ತಾಯ. ಸೊ ಅಗೇನ್ ನೆಕ್ಸ್ಟ್ ಕ್ವಶನ್ ನಂಬರ್ 6 related to pedagogy. A jigsaw story activity where students must collaborate to reconstruct a sequence is a strong example of ಅಂತ ಕೇಳಿದ್ದಾರೆ. ಈಗ ಜಿಗ್ಸಾ ಸ್ಟೋರಿ ಅಂದರೆ ಏನಂತ ಗೊತ್ತಿರಬೇಕು. ಆ್ಯಕ್ಟಿವಿಟಿ ವೇರ್ ಸ್ಟೂಡೆಂಟ್ಸ್ ಮಸ್ಟ್ ಕೊಲಾಬರೇಟ್ ಟು ರೀಕನ್ಸ್ಟ್ರಕ್ಟ್ ಎ ಸೀಕ್ವೆನ್ಸ್ ಇಸ್ ಎ ಸ್ಟ್ರಾಂಗ್ ಎಕ್ಸಾಂಪಲ್ ಆಫ್. ಅಂದರೆ ಜಿಗ್ಸಾ ಸ್ಟೋರಿಗೆ ಯಾವುದು ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ. ಒಂದು ಸ್ಟ್ರಕ್ಚರಲ್ ಅಪ್ರೋಚು, ಇನ್ನೊಂದು ಇಂಡಕ್ಟಿವ್ ಗ್ರಾಮರ್ ಟೀಚಿಂಗು, ಇನ್ನೊಂದು ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟಿ, ಇನ್ನೊಂದು ಡಿಡಕ್ಟಿವ್ ಗ್ರಾಮರ್ ಟೀಚಿಂಗು. ಸೊ ನಿಮ್ಗೆ ಇಲ್ಲಿರ್ತಕ್ಕಂಥ ಆಪ್ಷನ್ಗಳು 4 ಆಪ್ಷನ್ಗಳು. ಒಂದು 30 ಸೆಕೆಂಡು ವಿಚಾರ ಮಾಡಿ ನಿಮ್ಮ ಆನ್ಸರ್ನ ಕಾಮೆಂಟಲ್ಲಿ ಮಾಡಿ. ಕಾಮೆಂಟಲ್ಲಿ ಆನ್ಸರ್ ಮಾಡೋದಲ್ಲ, ಡೈರೆಕ್ಟಾಗಿ ಇದ್ದಂಗೆ ಮಾಡೋದಲ್ಲ. ನೀವು ಯಾಕಿದು ಸರ್ ಇದೇನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿದಾಗ ನಿಮಗೆ ಒಂದು ಸರ್ಚಿಂಗ್ ಕೆಪಾಸಿಟಿ ಬರ್ತದೆ. ಸರ್ಚ್ ಮಾಡಿ ನೋಡಿ, ನೆಟ್ಟಲ್ಲಿ ಸರ್ಚ್ ಮಾಡಿ, ಇನ್ನೊಂದು ಯಾವ್ದಾದ್ರು ಬುಕ್ಕಲ್ಲಿ ರೆಫರ್ ಮಾಡಿಬಿಟ್ಟು ನೀವು ಅದನ್ನು ನಮಗೇನಾದರೂ ಒಂದು ಕಾಮೆಂಟ್ ಮೂಲಕ ತಿಳಿಸಿದಾಗ ಏನಾಗ್ತದೆ, ನಿಮಗೆ ಮನನ ಆಗ್ತದೆ ಮ್ಯಾಟ್ರು. ಇಲ್ಲಿ ನಿಮ್ಮ ಕಮೆಂಟ್ ಜಾಸ್ತಿ ಬಂದರೆ, ಇಲ್ಲ ಇನ್ನೊಂದಾದ್ರೆ ನಮಗೇನು ಎಂಥದ್ದು ಯೂಸ್ ಆಗಲ್ಲ.
ಬಟ್ ನೀವು ಕಾಮೆಂಟ್ ಮಾಡಿದಾಗ ನಿಮಗೆ ಯೂಸ್ ಆಗೋಂಥದ್ದು ಅದು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ABCDಯಲ್ಲಿ ಯಾವುದಾಗ್ತದೆ ತಿಳಿಸಿ. ಸೊ ಇದಕ್ಕೆ ನಿಮ್ಮ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ABCDಯಲ್ಲಿ ಸ್ಟ್ರಕ್ಚರಲ್ ಅಪ್ರೋಚು, ಇಂಡಕ್ಟಿವ್ ಗ್ರಾಮರ್ ಟೀಚಿಂಗು, ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟಿ, ಡಿಡಕ್ಟಿವ್ ಗ್ರಾಮರ್ ಟೀಚಿಂಗು. ಸೊ ನಿಮಗೆ ಸರಿಯಾದ ಉತ್ತರ ಆಲ್ಮೋಸ್ಟ್ ನಿಮಗೆ ಕಂಡ್ಕೊಳ್ಳೋಕ್ಕೆ ಸ್ವಲ್ಪ ಟಫ್ ಆಗಿದೆ ಅನ್ಕೋತೀನಿ. ಯಾಕಂದರೆ ಇದು ಈ ಥರ ಕ್ವಶನ್ 1-2 ಕ್ವಶನ್ಗಳು ಯಾವೇ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಇಲ್ಲಿ ನಿಮಗೆ ಸರಿಯಾದ ಉತ್ತರ ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟಿ ಅಂತ ಆಗ್ತದೆ. ಯಾಕೆ ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟಿ ಅಂತಂತಂದರೆ ಈ ಜಿಗ್ಸ್ಟಾ ಸ್ಟೋರಿ ಅಂತಂದರೆ ಮಕ್ಕಳಿಗೆ ಇದು ಇಂಗ್ಲೆಂಡು USA ಮಕ್ಕಳಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಲ್ಲಿ ಏನು ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂತಂದರೆ ಒಂದಿಷ್ಟು ಫಜಲ್ ಟೈಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಜಲ್ ಅಂದರೆ ಎಲ್ರಿಗೂ ಗೊತ್ತಿರ್ತದೆ. ಫಜಲ್ ಅಂತಂದರೆ ಈಗ ಯಾವುದಾದ್ರೂ ಜಾತ್ರೆಯಲ್ಲಿ ಇಲ್ಲ ಬೋರ್ಡ್ ಸಿಗುತ್ತಲ್ಲ, ಆ ಬೋರ್ಡ್ಗೆ ಬಿಟ್ಟು ಓದೋದನ್ನು ತುಂಬೋದು, ಇಲ್ಲ ಗೇಮ್ಗಳು ಆಡಿಸೋದು, ಈ ಥರ ಫಜಲ್ಗಳಿರ್ತವೆ. ಈ ಥರ ಫಜಲ್ಗಳನ್ನು ಏನು ಮಾಡ್ತಾರೆ, ಅದು ಜಿಗ್ಸ್ಟಾ ಸ್ಟೋರಿ ಅಂದರೆ ಜಿಗ್ಸಾ ಅನ್ನೋದು ಒಂದು ಕತೆ ಇದೆ. ಆ ಒಂದು ರಿಯಲ್ ಪರ್ಸನ್ನ ಒಂದು ಇವೆಂಟ್ ನಡೆದಕ್ಕಂಥ ಜಿಗ್ಸಾ ಸ್ಟೋರಿ ಅಂದರೆ ಅವ್ನು ಯಾವ ಥರ ಹಿಡಿಯೋದು, ಅದಕ್ಕೆ ಒಂದಿಷ್ಟು ಪಜಲ್ಗಳು ಬೇಕಾಗಿರ್ತದೆ. ಸೊ ವೇರ್ ಸ್ಟೂಡೆಂಟ್ಸ್ ಮಸ್ಟ್ ಕೊಲಾಬರೇಟ್ ಟು ರೀಕನ್ಸ್ಟ್ರಕ್ಟ್ ಸೀಕ್ವೆನ್ಸ್ ಇಸ್ ಸ್ಟ್ರಾಂಗ್ ಎಕ್ಸಾಂಪಲ್ ಆಫ್. ಇಲ್ಲೇನು ಮಾಡ್ತಾರೆ, ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟಿ ಅಂತಂದರೆ ಎಲ್ಲರ ಹತ್ರ ಒಂದಿಷ್ಟು ಚೂರು ಇನ್ಫಾರ್ಮೇಷನ್ ಇರುತ್ತೆ ಒಂದು ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈಗ ವಿಜ್ಞಾನ ಆಗಿರ್ಬೋದು, ಇಲ್ಲ ಇನ್ನೊಂದು ಅಂಶಗಳ ಕುರಿತು ಟೆಕ್ನಾಲಜಿ ಕುರಿತಾಗಿರ್ಬೋದು. ಈಗ ಟೆಕ್ನಾಲಜಿ ರಾಕೆಟ್ ಮಕ್ಕಳು, ಸೈನ್ಸ್ ಮಕ್ಕಳಿಗೆ ಒಂದು ರಾಕೆಟನ್ನು ತಯಾರು ಮಾಡಲಿಕ್ಕೆ ಒಂದಿಷ್ಟು ಐಡಿಯಾಗಳು ಕೊಡಿ ಅಂದಾಗ ಎಲ್ಲರ ಹತ್ರ ಒಂದಿಷ್ಟು ಐಡಿಯಾಗಳಿರ್ತವೆ. ಆ ಐಡಿಯಾಗಳನ್ನು ಶೇರ್ ಮಾಡ್ಕೊಳ್ಬೇಕಾದ್ರೆ ದೇ ಮಸ್ಟ್ ಕಮ್ಯುನಿಕೇಟ್ ಈಚ್ ಅದರ್. ಅವರು ಏನು ಮಾಡಬೇಕು, ಎಲ್ರಿಗೊಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಿದಾಗ ತಮ್ಮ ಇನ್ಫಾರ್ಮೇಷನ್ಗಳು ಏನಾಗ್ತವೆ ಗ್ರೂಪಲ್ಲಿ ಸರ್ಕ್ಯುಲೇಟ್ ಆಗ್ತವೆ. ಸರ್ಕ್ಯುಲೇಟ್ ಆದಾಗ ಆ ಇನ್ಫಾರ್ಮೇಷನ್ ಗ್ಯಾಪ್ ಇರ್ತದೆ, ಅದೆಲ್ಲ ತುಂಬ್ಕೊಂಡು ಹೋಗ್ತದೆ. ಇದರಿಂದ ಏನಾಗ್ತದೆ, ಮಕ್ಕಳು ಕೊಲಾಬರೇಟ್ ಆಗಿ ತಮ್ಮ ಜ್ಞಾನವನ್ನು ರೀಕನ್ಸ್ಟ್ರಕ್ಟ್ ಮಾಡ್ಕೋತಾರೆ. ಇದು ಜಿಗ್ಸಾ ಸ್ಟೋರಿ ಅಂತ. ಸ್ಟ್ರಕ್ಚರಲ್ ಅಪ್ರೋಚು, ಇಂಡಕ್ಟಿವ್ ಗ್ರಾಮರ್ ಟೀಚಿಂಗು, ಇನ್ಫಾರ್ಮೇಷನ್ ಗ್ಯಾಪ್ ಆ್ಯಕ್ಟಿವಿಟಿ, ಡಿಡಕ್ಟಿವ್ ಗ್ರಾಮರ್ ಟೀಚಿಂಗು. ಓಕೆ, ಇಲ್ಲಿರ್ತಕ್ಕಂಥ ನಿಮಗೆ ಕ್ವಶನ್ ನಂಬರ್ 7 ಗ್ರಾಮರ್ ರಿಲೇಟೆಡ್ ಎಸ್ಪೆಷಲಿ ಆನ್ ದ ಮಾಡಿಫೈಯರ್ಸ್ ಏನು ಸರ್, ಡ್ಯಾಂಗ್ಲಿಂಗ್ ಅಂದರೆ ಏನು, ಅಲ್ಲಿಂದ ಡಿಟರ್ಮಿನರ್ಸ್ ಏನು, ಇದಕ್ಕೆಲ್ಲ ಒಂದು ಕ್ಲಾಸ್ ಬೇಕಾಗ್ತದೆ. ಒಂದೇ ಕ್ಲಾಸಲ್ಲಿ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಈ ಕ್ಲಾಸಿನ ಅವಧಿ 1 ಗಂಟೆ, 1 ಗಂಟೆಗಟ್ಟಲೆ ಹೋಗಿಬಿಡ್ತದೆ. ಇಲ್ಲಿ ಜಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, MCQsನ TET ರಿಲೇಟೆಡ್ ಸಾಲ್ವ್ ಮಾಡ್ತಿದ್ದೀನಿ ಅಷ್ಟೇ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಕಂಟೇನ್ಸ್ ಎ ಡಾಂಗ್ಲಿಂಗ್ ಮಾಡಿಫೈಯರ್ ಆ್ಯನ್ ಎರರ್. ಈಗ ನಿಮ್ಮ ಮುಂದಿರ್ತಕ್ಕಂಥ ಆಯ್ಕೆ, ಹ್ಯಾವಿಂಗ್ ಟ್ರೈನ್ ರಿಗರಸ್ಲಿ ಫಾರ್ ಅ ಇಯರ್ ದ ಮ್ಯಾರಥಾನ್ ವಾಸ್ ಈಸಿಲಿ ಕಂಪ್ಲೀಟೆಡ್. Jumping over the fence, the dog barked at the mailman. After submitting the report, she took a long lunch break. Tired and exhausted, the hikers found the coach inviting. ಸೊ ಇಲ್ಲಿ ನೋಡಿ, ನಿಮಗೆ ಕೆಲವೊಂದು ಯಾವತ್ತು ಇಂಗ್ಲೀಷ್ ಅಂತ ಹೋದ್ಮೇಲೆ ನಿಮಗೆ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಇರಬೇಕಾಗ್ತದೆ. ಕೆಲವೊಂದು ವರ್ಡ್ಗಳು ನಿಮ್ಗೆ ಅರ್ಥ ಆಗದೇ ನೀವು ಕ್ವಶನ್ಗಳು ಬಿಟ್ಬಿಡ್ತಾರೆ. ಎಲ್ರಿಗೂ ಒಂದೇ ಥರದ ಸಮಾನ ನಾಲೆಜ್ ಇರ್ತದೆ, ಯಾರು ದೊಡ್ಡರಲ್ಲ, ಯಾರು ತುಂಬ ಇಂಟೆಲಿಜೆಂಟ್ ಅಲ್ಲ. ಬಟ್ ಯಾರು ಕ್ವಶನ್ಗಳನ್ನು ಸರಿಯಾಗಿ ಕ್ಯಾಚ್ ಮಾಡಿರ್ತಾರೆ, ಯಾರಿಗೂ ಸರಿಯಾದ ಪದಗಳಲ್ಲಿ ಗ್ರಿಪ್ ಇರ್ತದೆ, ಪೇಷನ್ಸಾಗಿ ಹ್ಯಾಂಡಲ್ ಮಾಡ್ತಾರೆ, ಅವ್ರು ಮಾತ್ರ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಕಂಟೈನ್ಸ್ ಡ್ಯಾಂಗ್ಲಿಂಗ್ ಮಾಡಿಫೈರ್ ಎರರ್ ಏನೈತೆ, ಈ 4 ಸೆಂಟೆನ್ಸ್ಗಳಲ್ಲಿ ಡ್ಯಾಂಗ್ಲಿಂಗ್ ಏನಾಗಿದೆ ಅಂತಂದರೆ, ಇಲ್ಲಿ ಆಲ್ಮೋಸ್ಟು ಸುಮಾರು ಪರೀಕ್ಷೆಗಳಿಗೆ ನೀವೆಲ್ಲ ಪ್ರಿಪೇರ್ ಆಗಿರ್ತದೆ, ನಿಮ್ಗೆ ಇಂಗ್ಲೀಷ್ ಆಸ್ಪಾಸಾಗಿ ಡ್ಯಾಂಗ್ಲಿಂಗ್ ಬಗ್ಗೆ ಗೊತ್ತಿರ್ತದೆ. ಡ್ಯಾಂಗ್ಲಿಂಗ್ ಏನಂತಂದ್ರೆ ಏನಿಲ್ಲ, ಎರರ್ ಅಂತ ಅರ್ಥ. ಎರರ್ ಎಲ್ಲಿದೆ, ಎಲ್ಲಿ ಸ್ಪ್ಲಿಟ್ ಆಗಿದೆ ಅಂತ ಅರ್ಥ. ಈಗ ಇಂಗ್ಲೀಷಲ್ಲಿ ನೀವು ಈಗ ಹುಡುಕ್ತಾರೆ, ಯಾವ ಪ್ರಶ್ನೆಪ್ಪ ಏನಪ್ಪ ಡ್ಯಾಂಗ್ಲಿಂಗು ಅಂತ ಅರ್ಥ. ಡ್ಯಾಂಗ್ಲಿಂಗ್ ಅಂದರೆ ಏನಿಲ್ಲ, ನೀವು ಹೇಳಕ್ಕೆ ಹೋಗ್ತಿರೋ ವಾಕ್ಯದಲ್ಲಿ ಸರಿಯಾದ ಸಬ್ಜೆಕ್ಟಿಗೆ ಒಬ್ಬ ಹೇಳೋಕ್ಕಾಗ್ತ ವಿಷಯ, ಆ ವಿಷಯಕ್ಕೆ ಸರಿಯಾದ ಒಂದು ಕರ್ತೃ, ಆಮೇಲೆ ಕರ್ಮಣಿ ಪ್ರಯೋಗ ಅಂತ ಕನ್ನಡದಲ್ಲಿ ಬರುತ್ತಲ್ಲ, ಅದೇ ಥರದಾಗಿ ಇಲ್ಲಿ ಇರ್ತವೆ. ಇವು ಭಾರಿ ಇಂಪಾರ್ಟೆಂಟ್. ಇವನ್ನೇನಾದರೂ ಸರಿಯಾಗಿ ಗ್ರಿಪ್ ಹಿಡದೆ ಹೋದಲ್ಲಿ ನಿಮಗೆ 50% ಇಂಗ್ಲೀಷೇ ಬಂದಂಗೆ. ಸೊ ಇಲ್ಲೂ ಕೂಡ ಅಷ್ಟೇ. ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ತದೆ ಅಂದರೆ ಆಪ್ಷನ್ ಎ ಆಗಿರ್ತದೆ. ಹ್ಯಾವಿಂಗ್ ಟ್ರೈನ್ಡ್ ರಿಗಾರಸ್ಲಿ ಫಾರ್ ಅ ಇಯರ್
ದ ಮ್ಯಾರಥನ್ ವಾಸ್ ಈಸಿಲಿ ಕಂಪ್ಲೀಟೆಡ್. ಯಾಕೆ ಇಲ್ಲಿ ನಿಮಗೆ ಆಪ್ಷನ್ ಎ ಸರಿ ಅಂದರೆ ಹ್ಯಾವಿಂಗ್ ಟ್ರೈನ್ ರಿಗರಸ್ಲಿ ಫಾರ್ ಇಯರ್ ದ ಮ್ಯಾರಥನ್ ಈಸಿಲಿ ಕಂಪ್ಲೀಟೆಡ್. ಮ್ಯಾರಥನ್ ಈಸಿಲಿ ಕಂಪ್ಲೀಟೆಡ್ ಯಾರು ಅಂತ ಇಲ್ಲ ಇಲ್ಲಿ. ಹ್ಯಾವಿಂಗ್ ಟ್ರೈನ್ ರಿಗರಸ್ಲಿ ಫಾರ್ ಇಯರ್, ವರ್ಷದ ಪೂರ್ತಿ ನಾವೇನು ಮಾಡಿದ್ದೀನಿ, ಅದಕ್ಕೆ ಟ್ರೈನಿಂಗ್ ತಗೊಂಡಿದ್ದೀನಿ. ಮ್ಯಾರಥನ್ ವಾಸ್ ಈಸಿಲಿ ಕಂಪ್ಲೀಟೆಡ್. ಈಗ ಆಪ್ಷನ್ ಬಿ ನೋಡಿ, ಜಂಪಿಂಗ್ ಓವರ್ ದ ಫೆನ್ಸ್ ಅಂದರೆ ಬೇಲಿ ಮೇಲೆ ಆರುತ್ತಾ ದ ಡಾಗ್ ಬಾರ್ಕ್ಡ್ ಎಟ್ ದ ಮೇಲ್ಮ್ಯಾನ್ ಕಡೆಗೆ ಏನು ಮಾಡುತ್ತೋ ನಾಯಿ ಬೊಗಳ್ತು ಅಂತ. ಇಲ್ಲಿ ನಾಯಿ ಅಂತಿದೆ. ಅದೇ ಥರದಾಗಿ ಮೇಲಿನ ಸೆಂಟೆನ್ಸಲ್ಲಿ ಯಾರು ಏನು ಮಾಡ್ತಿದ್ದೀರ ಅಂತಿಲ್ಲ. ಹ್ಯಾವಿಂಗ್ ಟ್ರೈನ್ ರಿಗಾರ್ಡ್ಸ್ಲಿ ಫಾರ್ ಇಯರ್ ದ ಮ್ಯಾರಥನ್ ವಾಸ್ ಈಸಿಲಿ ಕಂಪ್ಲೀಟೆಡ್. ಮ್ಯಾರಥನ್ ಕಂಪ್ಲೀಟ್ ಆಯ್ತು. ಮ್ಯಾರಥನ್ ಕಂಪ್ಲೀಟ್ ಆಗೋಕ್ಕೆ ಯಾರು ಬೇಕು? ರನ್ನರ್ ಬೇಕು. ಹ್ಯಾವಿಂಗ್ ಟ್ರೈನ್ ರಿಗಾರ್ಡ್ಸ್ಲಿ ಫಾರ್ ಇಯರ್ ದ ರನ್ನರ್ ಈಸಿಲಿ ಕಂಪ್ಲೀಟೆಡ್ ಮ್ಯಾರಥನ್. ಈ ಥರ ಡ್ಯಾಂಗ್ಲಿಂಗ್ ಆಗ್ತಿರ್ತದೆ. ಅಲ್ಲಿ ನಿಮಗೆ ಸಬ್ಜೆಕ್ಟ್ ಕೊಟ್ಟಿರಲ್ಲ, ಎಲ್ಲ ನಿಮಗೆ ಅಷ್ಟು ಡೆಫ್ತಾಗಿ ಇಂಗ್ಲೀಷ್ ಗೊತ್ತಿರಲ್ಲ. ಏನಾಗ್ತದೆ ಅಲ್ಲಿ ಸಮಸ್ಯೆ ಅಂದ್ರೆ ಇದನ್ನು ಹಿಡಿಯೋಕ್ಕಾಗಲ್ಲ. ಹಿಡಿಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ವಾಕ್ಯನ ಓದಿ ನಾನು ಹೇಳಿರ್ತಕ್ಕಂಥ ರೂಲ್ಸು ಸಬ್ಜೆಕ್ಟು, ವರ್ಬು, ಅಬ್ಜೆಕ್ಟ್ ಈ ಮೂರನ್ನು ಹಿಡಿಯೋಕ್ಕೆ ಟ್ರೈ ಮಾಡಿ. ಈ ಮೂರನ್ನು ಹಿಡಿರಿ, ಮತ್ತು ಉಳಿದದ್ದು ಬೇರೆ ಬೇರೆ. ಅದು ಈ ಮೂರನ್ನು ಹಿಡಿದ್ರೆ ಅರ್ಧ ನಿಮ್ಗೆ ಇಂಗ್ಲೀಷು ಗೊತ್ತಾದಂಗೆ. ಸೊ ಈ ಮೂರನ್ನು ಹಿಡಿದು ಏನು ಮಾಡಿ, ನೀವು ಮೂರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈ 4 ಆಪ್ಷನ್ಗಳಲ್ಲಿ ಸಬ್ಜೆಕ್ಟ್, ವರ್ಬ್, ಅಬ್ಜೆಕ್ಟ್ ನೀಡಿದ ತಕ್ಷಣ ನಿಮ್ಗೆ ಯಾವುದು ರಾಂಗ್ ಇದೆ ಅಂತ ಈಸಿಲಿ ಗೊತ್ತಾಗ್ಬಿಡ್ತದೆ. ಹ್ಯಾವಿಂಗ್ ಟ್ರೈನ್ ರಿಗಾರ್ಡ್ಸ್ಲಿ ಫಾರ್ ಇಯರ್ ದ ಮ್ಯಾರಥನ್ ವಾಸ್ ಈಸಿಲಿ ಕಂಪ್ಲೀಟ್. ಮ್ಯಾರಥನ್ ಕಂಪ್ಲೀಟ್ ಆಯ್ತು, ಯಾರು ಕಂಪ್ಲೀಟ್ ಮಾಡಿದ್ರು ಅಂತಿಲ್ಲ. ಜಂಪಿಂಗ್ ಓವರ್ ದ ಫೆನ್ಸ್ ದ ಡಾಗ್ ಬಾರ್ಕ್ಡ್ ಎಟ್ ದ ಮೇಲ್ಮ್ಯಾನ್. ಡಾಗ್ ಬೊಗಳ್ತು, ನಾಯಿ ಬೊಗಳ್ತು. ನಾಯಿ ಸಬ್ಜೆಕ್ಟ್ ಇಲ್ಲಿ, ಓಕೆ. ಬಾರ್ಕ್ಡ್ ಇಲ್ಲಿ ವರ್ಬು. ಮೇಲ್ಮ್ಯಾನು ಎಟ್ ದ ಮೇಲ್ಮ್ಯಾನ್ ಏನಿದೆ ಇದೊಂದು ಅಬ್ಜೆಕ್ಟ್ ಆಗಿರ್ತದೆ. ಆಫ್ಟರ್ ಸಬ್ಮಿಟ್ಟಿಂಗ್ ದ ರಿಪೋರ್ಟ್ ಶಿ ಟುಕ್ ಎ ಲಾಂಗ್ ಲಂಚ್ ಬ್ರೇಕ್. ಅವಳು ಅಲ್ಲಿ ನಾಯಿ ಟೈರ್ಡ್ ಆ್ಯಂಡ್ ಎಕ್ಸಾಸ್ಟೆಡ್ ದ ಹೈಕರ್ಸ್ ಫೌಂಡ್ ದ ಕೋಚ್ ಇನ್ವೈಟಿಂಗ್. ಹೈಕರ್ಸ್ ಅಂತ ಬಂತು, ಫೌಂಡ್. ಇಲ್ಲಿ ಮ್ಯಾರಥನ್ ಏನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಮಾಡಬೇಕಾದವನು ಯಾರು ಮಾಡಬೇಕು? ಓಟಗಾರ ಮಾಡಬೇಕು. ಮ್ಯಾರಥನ್ ಅಂತಂದರೆ ಗೊತ್ತಲ್ಲ ನಿಮಗೆ, ಮ್ಯಾರಥನ್ ಮಾಮೂಲಿ ಗೊತ್ತು, ಒಂದು ರನ್ನಿಂಗ್ ಸ್ಪರ್ಧೆ, ಲಾಂಗ್ ರನ್ನಿಂಗ್ ಸ್ಪರ್ಧೆ. ಆ ಒಂದು ಲಾಂಗ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಓಡೋನು ಇಂಪಾರ್ಟೆಂಟ್ ಆಗಿರ್ತದೆ. ಇದು ಡ್ಯಾಂಗ್ಲಿಂಗ್ ಮಾಡಿಫೈಯರ್, ಓಕೆ. ಅಗೇನ್ ಬನ್ನಿ, ಈಗ ನಿಮ್ಮ ಮುಂದಿರ್ತಕ್ಕಂಥ 8ನೇ ಪ್ರಶ್ನೆ ಆ್ಯಂಡ್ ಲಿಂಗ್ವಿಸ್ಟಿಕ್ಸ್ ಆಗಿರ್ತದೆ. ಅಂದರೆ ಲಿಂಗ್ವಿಸ್ಟಿಕ್ಸ್ ಭಾಷಾಶಾಸ್ತ್ರದ ಮೇಲೆ ಆಗಿರ್ತದೆ. ದ ಕಾನ್ಸೆಪ್ಟ್ ಆಫ್ an innate language acquisition device is a core contribution of which linguist? ಯಾವ ಒಂದು ಈ ಕಾನ್ಸೆಪ್ಟ್ ಆಫ್ ಇನ್ನೇಟ್ ಲ್ಯಾಂಗ್ವೇಜ್ ಅಸೋಸಿಯೇಷನ್, ಲ್ಯಾಡ್ ಅಂತ ಬರುತ್ತೆ. ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್ ಅಂದರೆ ಭಾಷಾ ಒಂದು ಸ್ವಾಂಗೀಕರಣ ಅಂತೀವಿ. ಅಕ್ವೈಸೇಷನ್ ಅಂದರೆ ಕನ್ನಡದಲ್ಲಿ. ಇವು ಯಾವತ್ತೂ ಅದಕ್ಕೆ ಈ ವರ್ಡ್ಗಳು ಇಂಗ್ಲೀಷಲ್ಲಿ ಕಲಿಯೋಕ್ಕೆ ಟ್ರೈ ಮಾಡಿ. ಈ ಸ್ವಾಂಗೀಕರಣ ಇನ್ನೊಂದು ಅವು ಜಾಸ್ತಿ ಟಫೇ ಆ್ಯಕ್ಚುಲಿ. ಕನ್ನಡ ನೀವು ಎಲ್ಲ ಹೋಗಲಿ, ಅದು ಭಾಷೆ ಮಾತಾಡ್ಬೇಕಾದ್ರೆ ಈಸಿ, ಬಟ್ಟು ಹೇಳ್ಬೇಕು ಅಂದರೆ ಕನ್ನಡ ಪದಗಳೇ ಇಂಗ್ಲೀಷಿಗಿಂತ ತುಂಬ ಟಫು. ಅದಕ್ಕೋಸ್ಕರ ದ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಇಸ್ ಕೋರ್ ಕಂಟ್ರಿಬ್ಯೂಷನ್ ಆಫ್ ವಿಚ್ ಲ್ಯಾಂಗ್ವೇಜ್. ಯಾರ ಒಂದು ಕೊಡುಗೆ, LID ಯಾರ ಒಂದು ಕೊಡುಗೆ. ಯಾಕಂದರೆ ಲಿಂಗ್ವಿಸ್ಟಿಕ್ಸ್ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಯಾವನಾದ್ರೂ ಇಂಥವು B.F. ಸ್ಕಿನ್ನರು, ಲೀವ್ ವ್ಯಾಗಟಸ್ಕಿ, ನಾಮ್ ಚಾಮ್ಸ್ಕಿ, ಜೀನ್ ಪಿಯಾಜೆ, ಇವರೆಲ್ಲ ಮಾಮೂಲಿ ಸೈಕಾಲಜಿಸ್ಟು. ಈ ನಾಮ್ ಚಾಮ್ಸ್ಕಿ ಅಂತ ಇದೆಯಲ್ಲ, ಇವನೇ ಒಬ್ಬ ನೇಟಿವಿಸ್ಟ್ ಥಿಯರಿಸ್ಟ್. ಇವನು ಏನು ಹೇಳ್ತಾನಂತಂದರೆ, ಈಗ ನಿಮಗೆ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂತ ಬರುತ್ತೆ. ಅವ್ನಿಗೆ ಏನು ಇನ್ನೇಟ್ ಅಂದರೆ ಅಂತರ್ಗತ ಅಂತ, ಆಂತರಿಕವಾಗಿ ನಿಮ್ಗೆ ಬರ್ತಕ್ಕಂಥದ್ದು. ಇವನೇನು ಹೇಳ್ತಾನೆ, ಭಾಷೆ ವ್ಯಕ್ತಿಗೆ ಹುಟ್ಟಿನಿಂದ ಅಂತರ್ಗತವಾಗಿ ಬಂದಿರತಕ್ಕಂಥ ಒಂದು ಶಕ್ತಿ. ಅದನ್ನು ನ್ಯಾಚುರಲಾಗಿ ಅವನು ಪಡ್ಕೊಂಬಿಡ್ತಾನೆ. ಅವನು ಯಾವುದೇ ಮೊದಲು ಮನೆಯಲ್ಲಿ ಭಾಷೆ ಕಲಿಬೇಕಾದ್ರೆ ಯಾವುದೇ ಯೂನಿವರ್ಸಿಟಿ ಇನ್ನೊಂದಿನ ಸ್ಕೂಲ್ಗೆ ಹೋಗ್ಬೇಕಾಗಿಲ್ಲ. ಭಾಷೆ ಅಂತರ್ಗತವಾಗಿ ಕಲಿತಕ್ಕಂಥ ಶಕ್ತಿ ಇದೆ ಅಂತ ಯಾರು ಹೇಳ್ತಾರೆ ಅಂದರೆ ಈ ಒಂದು ನಾಮ್ ಚಾಮ್ಸ್ಕಿ ಹೇಳ್ತಾನೆ, ಓಕೆ. ಅಗೇನ್ ಲಿಂಗ್ವಿಸ್ಟಿಕ್ಸ್ ಮೇಲೆ, ಈ ಲಿಂಗ್ವಿಸ್ಟಿಕ್ಸ್ ಅಂತಿದೆ, ಓಕೆ. ಕ್ವಶನ್ ನಂಬರ್ 9, ವಿಚ್ ಫ್ರೇಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್? ZPD ಅಂತ ಬರುತ್ತೆ. ZPD ಯಾರ್ದು? ಯಾವ ಸೈಕಾಲಜಿಸ್ಟ್ದು? ಆ್ಯಕ್ಚುಲಿ ಲಿಂಗ್ವಿಸ್ಟಿಕ್ಸ್ ಅನ್ನೋದಕ್ಕಿಂತ ಈ ಪ್ರಶ್ನೆ, ಲಿಂಗ್ವಿಸ್ಟಿಕ್ಸು ಕೂಡ ಅವರು ಯಾರು, ZPD ಯಾರ್ದು, ಯಾರ ಟರ್ಮ್ ಅಂತ ನೀವು ಕಾಮೆಂಟ್ ಮಾಡಿ. ಕಾಮೆಂಟ್ ಮೂಲಕ ನೀವು ಒಂದು ಸಲ ಕಾಮೆಂಟ್ ಮಾಡಿದ್ರೆ ಅಂದ್ಕಳೆ, ಆ ಕಾಮೆಂಟ್ ಮಾಡಿದ ತಕ್ಷಣ ಏನಾಗ್ತದೆ, ಆ ಆನ್ಸರು ನಿಮ್ಮ ತಲೆಯಲ್ಲಿ ಪಕ್ಕ ಕೂತ್ಕೊಳ್ತದೆ. ಅದೇ ಕಲಿಕೆ ಅನ್ನೋದು. ನೀವು ಸುಮ್ಮನೆ ಯಾವುದೋ ಬರ್ತೀರಿ ರ್ಯಾಂಡಮಾಗಿ ವೀಡಿಯೋ ನೋಡ್ತೀರಿ, ಹೋಗಿ ಎಕ್ಸಾಮಲ್ಲಿ ಎಲ್ಲ ಕನ್ಫ್ಯೂಸ್. ಈ ZPD ಯಾರ್ದು, ಆ ಸ್ಕ್ಯಾಫೋಲ್ಡಿಂಗ್ ಯಾರ್ದು,
ಇನ್ನೊಂದು ಯಾವುದು ಅದು ಸೈಕಾಲಜಿ ರಿಲೇಟೆಡ್ ಬಂದ್ಬಿಡ್ತದೆ. ಏನಪ್ಪ ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನಂದ್ರೆ ಆಪ್ಷನ್ ಎ, ದ ಗ್ಯಾಪ್ ಬಿಟ್ವೀನ್ ದ ವಾಟ್ ಲರ್ನರ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಾಟ್ ದೇ ಕ್ಯಾನ್ ಅಚೀವ್ ವಿತ್ ಗೈಡೆನ್ಸ್. ಆಪ್ಷನ್ ಬಿ, ದ ಸ್ಟೇಜ್ ವೆರ್ ಎ ಚೈಲ್ಡ್ಸ್ ವೆಕ್ಯಾಬುಲರಿ ಗ್ರೋಸ್ exponentially through exposure. Option C, the innate mechanism that allows humans to process language input, LAD. Already LAD ಹೇಳಿದ್ವಲ್ಲ, language input. The minimum level of competency required to enter a second language course. ನಿಮ್ಮ ಸರಿಯಾದ ಆಯ್ಕೆ ZPD ಕುರಿತು ಆಲ್ಮೋಸ್ಟ್ ಯಾರು ZPD ಬಗ್ಗೆ ಇಲ್ಲ ಆ ಥೇರಿಸ್ಟ್ ಬಗ್ಗೆ ನೀವು ಕಾಮೆಂಟ್ ಮಾಡಿ ಯಾರು ಅಂತ. ಆ ಥೇರಿಸ್ಟ್ ಬಗ್ಗೆ ಸರಿಯಾಗಿ ಓದ್ಕೊಂಡಿರ್ತೀರಿ, ಅವ್ರು ಈಸಿಯಾಗಿ ಸೆಕೆಂಡಲ್ಲೇ ಆನ್ಸರ್ ಮಾಡಿಬಿಡ್ಬೋದು ಇದನ್ನು. ಓಕೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಗಿರ್ತದೆ. ZPD ಅಂತ ಏನೊಂದು ZPD ಅಂತ ಬರ್ತದೆ. ನಾನು ಸೈಕಾಲಜಿ ಕ್ಲಾಸ್ಗಳು ಮಾಡ್ತೀನಿ, TT ಬೇಕಾದಂಥ ನಿಮ್ಗೆ ಎಲ್ಲ ಕ್ಲಾಸಸ್ಗಳು ನಾನು ಮಾಡ್ತೀನಿ. ಅದರಲ್ಲಿ ಈ ZPD ಕುರಿತಾಗಿ ಶಾರ್ಟ್ಕಟ್ ಈಗಲೇ ಹೇಳ್ತೀನಿ, ಸಿಂಪಲಾಗಿ ಹೇಳ್ತೀನಿ. ಈ ದ ಗ್ಯಾಪ್ ಬಿಟ್ವೀನ್ ದ ವಾಟ್ ಲರ್ನರ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಾಟ್ ದೇ ಕ್ಯಾನ್ ಅಚೀವ್ ವಿತ್ ದ ಗೈಡೆನ್ಸ್. ZPD ಅಂತ ಬರುತ್ತೆ. ZPD ಅಲ್ಲಿ ಸಾಕಷ್ಟು ಟರ್ಮ್ ಬರ್ತವೆ. ಆ ಟರ್ಮ್ ಬಂದಾಗ ಇಲ್ಲಿ ಆಪ್ಷನ್ ಏನಾಗಿರ್ತದೆ, ವ್ಯಕ್ತಿ ಸ್ವತಂತ್ರವಾಗಿ ಏನು ಕಲಿತಾನೆ ಅವನಿಗೆ ಗೈಡೆನ್ಸ್ ಮಾಡಿದ್ರೆ ಅವನು ಎಷ್ಟು ಕಲಿಯಬಲ್ಲ ಅನ್ನೋದೇ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಈ 3 ಸ್ಟೇಜ್ ಬರ್ತವೆ ZPDಲಿ. ಒಂದು ಫಸ್ಟ್ ಸ್ಟೇಜು, ಒಂದು ಲಾಸ್ಟ್ ಸ್ಟೇಜು, ಸೆಂಟ್ರಲ್ಲಿ ಬರ್ತಕ್ಕಂಥದ್ದೇ ಝೋನ್ ಅಂದರೆ ವರ್ಡ್ ಅರ್ಥ ಮಾಡ್ಕೊಂಬಿಡ್ಬೇಕು. ಸೆಂಟ್ರ್ ಬರ್ತಕ್ಕಂಥ ಝೋನು. ಗ್ಯಾಪ್ ಬಿಟ್ವೀನ್ ಅಂತಂದರೆ ಬಿಟ್ವೀನ್ ಅಂದರೆ ಏನು ಗೊತ್ತಾ, ನಡುವಿರೋದು ಅಂತ ಅರ್ಥ. ಇಲ್ಲಿ ಕಲಿಕಾರ್ಥಿ ಸ್ವತಂತ್ರವಾಗಿ ಏನು ಕಲಿತಾನೆ ಅವ್ನಿಗೇನಾದರೂ ಒಂಚೂರು ಗೈಡ್ ಮಾಡಿದ್ವು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಸೈಕಲ್ ಹೊಡ್ಯಕ್ಕೆ ಬರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾರೆ, ಯಾರೋ ಫ್ರೆಂಡ್ಸು ತಂದೆ ತಾಯಿ ಸೀಟ್ ಹಿಡ್ಕೊಂಡು ಅಲ್ಲಿವರೆಗೂ ಬಿಡೋದು. ಅಲ್ಲಿವರೆಗೂ ಬಿಟ್ಟಾಗ ಏನಾಗ್ತದೆ, ಆಗ ಅವನು ಅದನ್ನು ಕಲಿಯೋಕ್ಕೆ ಟ್ರೈ ಮಾಡ್ತಾನೆ. ಆ ಒಂದು ಈ ಹಿಂದೆ ಕಲಿಸೋರು ಯಾರು ಅಂದ್ರೆ MKO ಅಂತ ಬರುತ್ತೆ, ಮೋರ್ ನಾಲೆಜಬಲ್ ಅದರ್ಸ್. ಅವ್ರಿಗೆ ಆಲ್ರೆಡಿ ಗೊತ್ತಿರ್ತದೆ. ಅವರು ಸಪೋರ್ಟ್ ತಗೊಂಡು ಏನು ಮಾಡ್ತಾನೆ ವ್ಯಕ್ತಿ ಕಲಿತಾ ಹೋಗ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಎ. ಈಗ ನಾನು ಎಲ್ಲನೂ ವಿವರಣೆ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಇಲ್ಲಿ 1.5 ಗಂಟೆ 2 ಗಂಟೆ ಇದಕ್ಕೆ ಎಕ್ಸ್ಪ್ಲೇನ್ ಆಗಿಬಿಡ್ತದೆ. ಇಲ್ಲಿ ನಾನು ಜಸ್ಟ್ ಇದು ಮಾಡ್ತಾ ಹೋಗ್ತಿರ್ತೀನಿ. ಓಕೆ, ವೆಕ್ಯಾಬುಲರಿ. ಸೊ ವೆಕ್ಯಾಬುಲರಿ ಕುರಿತು ಒಂದು ಕ್ವಶನ್. In much to the chagrin of the opposition, the policy was ratified. What parts of speech is chagrin? Adverb, adjective, verb, noun. ಇದಕ್ಕೆ ನಿಮ್ಮ ಸರಿಯಾದ ಉತ್ತರ ಹೇಳಿ. ಅಂದರೆ ಇಲ್ಲಿ ಚಾಗ್ರಿನ್ ಅನ್ನೋ ಪದ ಏನಾಗಿರ್ತದೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅಂತ ಕೇಳಿದ್ದಾರೆ. ಸೊ ಈ ಚಾಗ್ರಿನ್ ಅನ್ನೋ ಪದ ಏನಾಗಿರ್ತದೆ ಅಂತಂದರೆ ಇದು ನೌನ್ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಯಾವತ್ತು ದ ಮುಂದೆ ಆರ್ಟಿಕಲ್ ಮುಂದೆ ಏನಾದರೂ ಬಂತು ಅಂದರೆ ಅದು ನೌನ್ ಅಂತ ಅರ್ಥ. ಇವೆಲ್ಲ ಟ್ರಿಗ್ಗರ್ ವರ್ಡ್, ಟ್ರಿಕ್ಸ್. ಇದು ಸಿಂಪಲ್, ಜಾಸ್ತಿ ಹುಡ್ಕೋದೇ ಬೇಕಾಗಿಲ್ಲ. ದ ಮುಂದೆ ಏನಾದರೂ ಪದಗಳು ಬಂದರೆ ಅದು ನೌನ್ ಆಗಿರ್ತದೆ ಅಂತ ಅರ್ಥ. ಸಮ್ಟೈಮ್ಸಲ್ಲಿ ಆಲ್ವೇಸ್ ಏನಾಗಿರ್ತದೆ, ದ ಮುಂದೆ ಕೆಲವೊಂದು ಈಗ ನೌನನ್ನು ವರ್ಣನೆ ಮಾಡೋಕ್ಕೆ ಅಡ್ಜೆಕ್ಟಿವ್ಗಳು ಬಂದಿರ್ತವೆ. ಅಡ್ಜೆಕ್ಟಿವ್ಗಳು ಬಂದಾಗ ಕೂಡ ಅದು ನೌನ್ಗೆ ರಿಲೇಟೆಡ್ ಆಗಿರ್ತದೆ. ನೌನ್ ನಂತರ ಆಫ್ ಬಂದಿದೆ, ಆಫು ಕೂಡ ಈ ಪ್ರೆಪೋಸಿಷನ್ನು. ಇದೊಂದು ಪ್ರೆಪೋಸಿಷನ್ ಏನಾಗಿರ್ತದೆ, ಅದು ನೌನ್ನ ಜೊತೆ ಸಂಬಂಧನೇ ಹೊಂದಿರ್ತದೆ. ಇಲ್ಲಿ ಚಾಗ್ರಿನ್ ಅನ್ನೋದು ಏನಾಗಿರ್ತದೆ, ನೌನ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇವರು 11ನೇ ಪ್ರಶ್ನೆ, ಸಬ್ಜೆಕ್ಟ್ ವರ್ಬ್ ಅಬ್ಜೆಕ್ಟ್ ಮೇಲೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ಈಗ ಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿಬಿಟ್ರಿ, ಆಪ್ಷನಲ್ಲೂ ಅಂಥವೇ ಹಾಕಿದಿರಿ ಅಂತ ಅನ್ಬೋದು. ಆಪ್ಷನಲ್ಲಿ ಅಂತೆ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂತಂದರೆ, ವಿಚ್ ಎರರ್ ಈಸ್ ಇನ್ ದಿಸ್ ಸೆಂಟೆನ್ಸ್, ಇದರ್ ದ ಮೇನ್ ಸ್ಪೀಕರ್ ಆರ್ ದ ಅಟೆಂಡೀಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಲೇಟ್ ಸ್ಟಾರ್ಟ್. ಓಕೆ, ಇಲ್ಲಿ ನಿಮ್ಮ ಆಪ್ಷನ್ನು ಪ್ಯಾರಲಿಸಮ್ ಎರರು, ಇನ್ಕರೆಕ್ಟ್ ಟೆನ್ಸ್ ಯೂಸೇಜು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎರರು, ಮಿಸ್ಪ್ಲೇಸ್ಡ್ ಮಾಡಿಫೈರ್ ಅಂತಿದೆ. ನಿಮಗೆ ಈಸಿಯಾಗಿ ನಾನು ಮೆನ್ಷನ್ ಮಾಡಿದ್ರಿಂದ ನಿಮಗೆ ಆಪ್ಷನ್ ಸಿ ಅಂತ ಎಲ್ರಿಗೂ ಗೊತ್ತು ಆನ್ಸರು. ಓಕೆ, ಆಪ್ಷನ್ ಸಿನೇ ಆನ್ಸರು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎರರ್. ಬಟ್ ಎರರ್ ಎಲ್ಲಿದೆ, ಸಬ್ಜೆಕ್ಟ್ ವರ್ಬು ಎರರ್ ಎಲ್ಲಿದೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನನಗೆ. ಏನು ಸರ್, ಈದರ್ ದ ಮೇನ್ ಸ್ಪೀಕರ್ ಆರ್ ದ ಅಟೆಂಡೀಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಲೇಟ್ ಸ್ಟಾರ್ಟ್, ಈ ವಾಕ್ಯದಲ್ಲಿ ಏನು ತಪ್ಪಿದೆ ಸರ್? ಓಕೆ, ಏನು ತಪ್ಪಿದೆ ಸರ್ ಅಂತಿದೆಯಲ್ಲ, ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಸಾಕಷ್ಟು ಜನಕ್ಕೆ ರೀಚ್ ಆಗ್ತದೆ ಗೊತ್ತಿಲ್ಲ, ಬಟ್ ಒಂದಲ್ಲ ಒಂದಿನ ರೀಚ್ ಆದಾಗ ನೀವು ಅದಕ್ಕೆ ಕಾಮೆಂಟ್ ಮಾಡಲೇಬೇಕು. ಈ ವಾಕ್ಯದಲ್ಲಿರ್ತಕ್ಕಂಥ ಎರರ್ ಏನು ತಪ್ಪಾಗಿದೆ ಅನ್ನೋದನ್ನು ನೀವು ಇದಕ್ಕೆ ಆನ್ಸರ್ ಮಾತ್ರ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎರರು. ಓಕೆ, ಅಲ್ಲಿ ಏನು ಎರರ್ ಆಗಿದೆ ಅನ್ನೋ ತಿಳಿಸಿ. ಅದಕ್ಕೋಸ್ಕರ ಈ ಕ್ವಶನ್ ಹಾಕಿರೋದು.
ಓಕೆ, ಈಗ ಅಸೆಸ್ಮೆಂಟ್ ರಿಲೇಟೆಡ್ ಕ್ವಶನ್ ನಂಬರ್ 12. ವಾಟ್ ಈಸ್ ದ ಪ್ರೈಮರಿ ಏಮ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಇನ್ ದ ಕ್ಲಾಸ್ ರೂಮ್? ಫಾರ್ಮೇಟಿವ್ ಅಸೆಸ್ಮೆಂಟ್ ಏನು, ಯಾಕೆ ಬಳಸ್ತಾರೆ ಅಂತ ಟ್ರಿಗ್ಗರ್ ಆಗಿರ್ತಕ್ಕಂಥ ಮಾಮೂಲಿ ನೀವು ಒಂದೇ ಪದಗಳನ್ನ ನೆನ್ಪಿಟ್ಕೊಂಡ್ರೆ, ಒಂದಿಷ್ಟು ಪದಗಳನ್ನ ನೆನ್ಪಿಟ್ಕೊಂಡಿರ್ಬೇಕು. ಫಾರ್ಮೇಟಿವ್ ಅಸೆಸ್ಮೆಂಟು, ಸಮ್ಮೇಟಿವ್ ಅಸೆಸ್ಮೆಂಟು, ಅಚೀವ್ಮೆಂಟ್ ಟೆಸ್ಟು, ಡಯಾಗ್ನೋಟಿಕ್ ಟೆಸ್ಟು, ಫ್ರಾಗ್ನೋಸ್ಟಿಕ್ ಟೆಸ್ಟ್ ಅಂತ ಬರ್ತದೆ. ಅಲ್ಲಿಂದ ಸಾಕಷ್ಟು ಟೆಸ್ಟ್ಗಳು ಬರ್ತವೆ. ಇವು ಯಾವಕ್ಕಿರೋದು ಅವೆಲ್ಲ ನಾವೆಲ್ಲಿರ್ತೀವಿ, ಇವ್ಯಾಲ್ಯೂಯೇಷನ್ನು, ಟೀಚಿಂಗ್ ಟೂಲ್ಸು, ಇವ್ಯಾಲ್ಯೂಯೇಷನ್ ಟೂಲ್ಸಲ್ಲಿ ನಾವೇನು ಮಾಡ್ತಾನೆ ಅದನ್ನು ನೋಡ್ತೀವಿ. ಇದಕ್ಕೆ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ನಿಮಗೆ ಇರ್ತಕ್ಕಂಥ ಆಪ್ಷನ್ಗಳು: ಟು ಅಸೈನ್ ಗ್ರೇಡ್ಸ್ ಆರ್ ಡಿಟರ್ಮಿನ್ ಫೈನಲ್ ಕಾಂಪಿಟೆನ್ಸಿ, to provide immediate feedback and guide ongoing instruction and learning, to measure overall knowledge after completion of entire syllabus, to compare with the performance of the student with that of their peers. ಕ್ವಶನ್ಗಳು ಈಗ ನಿಮಗೆ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನನಗೆ ಸಮಯ ಸಾಲಲ್ಲ. ಸೊ ಇದನ್ನು 2 ಭಾಗ ನಾನು ಮಾಡಿಬಿಟ್ಟು ನಿಮ್ಗೆ ಹೇಳ್ಬೇಕಾಗತ್ತೆ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ನಿಮ್ಮ ಮಾಮೂಲಿ ನಿಮ್ಗೆ ಗೊತ್ತಿರ್ತದೆ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಏನಿಲ್ಲ, ಯಾವುದಾದ್ರು ಕ್ವಿಜ್ಜು ಇಲ್ಲ ಲೈಕ್ ಚಿಕ್ಕ ಟೆಸ್ಟ್ಗಳು, ಒಂದು ಕ್ಲಾಸ್ ಆದಮೇಲೆ ಅವ್ರ ಬಗ್ಗೆ ಅವ್ರನ್ನ ಟೆಸ್ಟ್ ಮಾಡೋದು ಇರ್ತದಲ್ಲ. ಆಗ ನಮಗೆ ನಮ್ಮ ಕಾಲದಲ್ಲಿ ನೀವೇ ಆ ಪೇಪರ್ ತೊಗೊಂಡು ಬನ್ನಿ ಅಂತೇಳಿ ಪೇಪರ್ ತೊಗೊಂಡ್ಬಿಟ್ಟು ಟೆಸ್ಟ್ ಮಾಡಿಸ್ತಾಯಿದ್ರು. ಅಂಥವೇ ಫಾರ್ಮೇಟಿವ್. ಒಂದು ಫಾರ್ಮ್ ಅಂದ್ಕೊಳ್ಳಿ, ಒಂದು ಫಾರ್ಮ್ ತಗೊಂಡು ಟೆಸ್ಟ್ ಬರೆಯೋದು ಅಷ್ಟೇ. ಫಾರ್ಮ್ ತಗೊಂಡು ಟೆಸ್ಟ್ ಬರೆಯೋದು. ಇದಕ್ಕೆ ಸರಿಯಾದ ಉತ್ತರ ಏನಾಗಿರ್ತದೆ ಅಂದರೆ ಟು ಪ್ರೊವೈಡ್, ಆಪ್ಷನ್ ಬಿ, ಟು ಪ್ರೊವೈಡ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಟು ಗೈಡ್ ಆನ್ಗೋಯಿಂಗ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಲರ್ನಿಂಗ್. ಅಂದರೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಕೊಡೋದು. ಒಂದು ಕ್ಲಾಸ್ ಆದ ತಕ್ಷಣವೇ ನಿಮಗೆ ಅಲ್ಲಿ ಮಕ್ಕಳಿಗೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಕೊಟ್ಟು ಅವ್ರಿಗೆ ಟು ಗೈಡ್ ಆನ್ಗೋಯಿಂಗ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಲರ್ನಿಂಗ್, ಮುಂದಿನ ಕಲಿಕೆಗೆ ಏನು ಮಾಡೋದು, ಅವ್ರನ್ನ ಅಣಿಗೊಳಿಸುವುದು ಅಂತ ಆಗ್ತದೆ ಕನ್ನಡದಲ್ಲಿ ವರ್ಡ್ಗಳು. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆ್ಯನ್ ಇಂಟಿಗ್ರೇಟೆಡ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಟೀಚಿಂಗು? ಲ್ಯಾಂಗ್ವೇಜ್ ಟೀಚಿಂಗಿಗೆ ನಿಮಗೆ ಇಂಟಿಗ್ರೇಟೆಡ್ ಅಪ್ರೋಚು ಯಾವುದಾಗಿರ್ತದೆ ಅಂತ ಒಂದು ಕೇಳಿದ್ರೆ, ಅಪ್ರೋಚ್ ಮೇಲೆ ಇರ್ತದೆ. ಅಪ್ರೋಚ್ ಸೊ ಇಂಟಿಗ್ರೇಟೆಡ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಆಪ್ಷನ್ಗಳು ABCD ಕ್ರಮಾನುಗತವಾಗಿ ಆಪ್ಷನು 4 ಇದ್ದಾವೆ. ಇಲ್ಲಿ ನಿಮಗೆ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಬಿ, ಇಂಟಿಗ್ರೇಟೆಡ್ ಅಪ್ರೋಚ್ಗೆ. ಅಸೈನಿಂಗ್ ಸ್ಟೂಡೆಂಟ್ಸ್ ಟು ರೀಡ್ ಎ ಚಾಪ್ಟರ್, ರೈಟ್ ಎ ಸಮ್ಮರಿ, ಡಿಸ್ಕಸ್ ಇಟ್ ಆ್ಯಂಡ್ ಪ್ರೆಸೆಂಟ್ ದೇರ್ ವ್ಯೂಸು. ಇದು ಯಾವುದರ ಬೇಸ್ ಮೇಲೆ ಇರುತ್ತೆ? ಇದು ಯಾವುದರ ಬೇಸ್ ಮೇಲೆ ಇದೆ ಕ್ವಶನ್ ಅಂದರೆ LSRW ಮೇಲೆ ಇದೆ. LSRW. ಈಗ ಅಸೈನಿಂಗ್ ಸ್ಟೂಡೆಂಟ್ ಟು ರೀಡ್ ಎ ಚಾಪ್ಟರ್, ಇಲ್ಲಿ R, ರೈಟ್ W, ಡಿಸ್ಕಸ್, ಅಲ್ಲೆಲ್ಲ ಡಿಸ್ಕಸ್ ಮಾಡೋದು, ಆ್ಯಂಡ್ ಪ್ರೆಸೆಂಟ್ ದೇರ್ ವ್ಯೂಸ್, ಆ ಥರ ಸ್ಪೀಕಿಂಗ್ LSRW ಮೇಲೆ ಇರ್ತಕ್ಕಂಥದ್ದೇ ಕ್ವಶನ್ ನಂಬರ್ 13. ಈಗ ಕ್ವಶನ್ ನಂಬರ್ 14. ದ ಟೀಚರ್ ಶುಡ್ ಪ್ರಿಮಿಯರ್ಲಿ ಕನ್ಸಿಡರ್ ಮಲ್ಟಿಲಿಂಗ್ವಿಸಮ್ ಇನ್ ದ ಕ್ಲಾಸ್ ರೂಮ್. ಮಲ್ಟಿಲಿಂಗ್ವಿಸಮ್ ಯಾಕಿರಬೇಕು ಅಂತಂದರೆ, ಶುಡ್ ಪ್ರಿಮಿಯರ್ಲಿ ಕನ್ಸಿಡರ್ ಮಲ್ಟಿಲಿಂಗ್ವಿಸಮ್ ಇನ್ ದ ಕ್ಲಾಸ್ ರೂಮ್ ಈಸ್ ಆ್ಯನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ABCD. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಲ್ಟಿಲಿಂಗ್ವಿಸಮ್ ಪ್ರೀಮಿಯರ್ಲಿ ಕನ್ಸಿಡರ್. ಯಾಕೆ ಮಲ್ಟಿಲಿಂಗ್ವಿಸಮ್ನ, ಬಹು ಭಾಷಾ ಇದನ್ನು ನೀವು ಯಾಕೆ ಟೀಚರ್ ಕನ್ಸಿಡರ್ ಮಾಡಬೇಕಂದ್ರೆ, ಇದು ರಿಸೋರ್ಸ್ ಫಾರ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಫೆಸಿಲಿಟೇಟ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ಕ್ಲೂಷನ್. ಅಂದರೆ ಶಿಕ್ಷಕ ಮತ್ತು ಸ್ಟೂಡೆಂಟ್ಸ್ಗೆ ಒಂದು ತಿಳುವಳಿಕೆಗೆ ಸಹಾಯ ಮಾಡತಕ್ಕಂಥದ್ದು ಈ ಮಲ್ಟಿಲಿಂಗ್ವಿಸಮ್ ಆಗಿರ್ತದೆ. ಎಲ್ಲ ಲಿಂಗ್ವಿಸಮ್ ಇದನ್ನು NCF 2005 ಆ್ಯಂಡ್ NEP 2020 ಇದೇನು ಮಾಡಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ. ಫೈಂಡ್ ದ ವರ್ಡ್ ದಟ್ ಈಸ್ ಅನ್ ಎಂಟೋನಿಮ್ ಫಾರ್ ದ ಎಸೋಟೆರಿಕ್. ಅಂದರೆ ನೋನ್ ಓನ್ಲಿ ಟು ಸ್ಮಾಲ್ ಗ್ರೂಪ್, ಸ್ವಲ್ಪ ಜನಕ್ಕೆ ಗೊತ್ತಿದ್ದದ್ದು. ಇದಕ್ಕೆ ಆಪೋಸಿಟ್ ಯಾವುದಂದರೆ ABCDಲಿ ಕಾಮನ್ ಪ್ಲೇಸ್ ಅಂತ ಆಗುತ್ತೆ. ಕಾಮನ್ ಪ್ಲೇಸ್ ಅಂದರೆ ಎಲ್ರಿಗೂ ಗೊತ್ತಿದ್ದು. ಎಸೋಟೆರಿಕ್ ಅಂದರೆ ಯಾರಿಗೂ ಗೊತ್ತಿರೋದು ಇರೋದು. ಓಕೆ, ಪೆಡಗಾಗಿ ಎರರ್. ವಾಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಟು ಕರೆಕ್ಟ್ ಎರರ್ಸ್ ಡ್ಯೂರಿಂಗ್ ಎ ಸ್ಪೀಕಿಂಗ್ ಆ್ಯಕ್ಟಿವಿಟಿ, ಫೋಕಸ್ ಆ್ಯಂಡ್ ಫ್ಲೂಯೆನ್ಸಿ? ಇಲ್ಲಿ ತುಂಬ ಒಳ್ಳೆ ಕ್ವಶನ್ ಇದು. ಏನು ಮಾಡೋದು, ಈಗ ಮಾತಾಡ್ಬೇಕಾದಾಗ ಅಲ್ಲಿ ನೀವು ಫ್ಲೂಯೆನ್ಸಿಗೆ ಫೋಕಸ್ ಮಾಡಿರ್ತೀರಿ. ಆಗ ಅಲ್ಲಿ ಏನು ನಿಮಗೆ ಕರೆಕ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಉತ್ತಮವಾದ ವಿಧಾನ ಅಂತಂದರೆ, ಇಲ್ಲಿ ಏನಪ್ಪ ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೋಟ್ ಡೌನ್ ದ ಎರರ್ಸ್ ಆ್ಯಂಡ್ ಅಡ್ರೆಸ್ ದೆಮ್ ಲ್ಯಾಟರ್ ಥ್ರೂ ಫೋಕಸ್ಡ್ ಗ್ರೂಪ್ ಕರೆಕ್ಷನ್ಸ್. ಅಂದರೆ ಈಗ ಮೊದಲೇ ಆಯ್ಕೆ ನೀವು ನೋಡಿದಾಗ ಇಂಟರಪ್ಟ್ ಇಮಿಡಿಯೇಟ್ಲಿ ಅಂದರೆ ಇದು ರಾಂಗ್ ಆಗಿಬಿಡ್ತದೆ. ಅವ್ರಿಗೆ ಇಂಟರಪ್ಟ್ ಮಾಡಿದಾಗ ಫ್ಲೂಯೆನ್ಸಿ ಬಗ್ಗೆ ಏನು ಮಾಡ್ತದೆ, ಸ್ಟಾಪ್ ಆಗಿಬಿಡ್ತದೆ. ಅವ್ರ ತಪ್ಪುಗಳನ್ನು ನೋಟ್ ಮಾಡ್ಕೋಬೇಕು. ಮಾತಾಡಬೇಕಾದ್ರೆ ಒಂದು ಟಾಸ್ಕ್ ಕೊಟ್ಟಿವಿ, ಅವ್ರ ತಪ್ಪುಗಳನ್ನು ನೋಟ್ ಮಾಡ್ಕೊಂಡು ಅವರಿಗೆ ನೀವು ಸರಿಯಾದ ಆಮೇಲೆ ನೀವು ಇಲ್ಲಿ ತಪ್ಪು ಮಾಡಿದ್ದೀನಿ ನೋಡಿ ಅಂತ ಹೇಳ್ಬೇಕು. ಅವ್ರು ಮಾತಾಡುವಾಗ ಯಾವುದೇ ಡಿಸ್ಟರ್ಬ್ ಮಾಡಬಾರ್ದು. ಅಷ್ಟೇ ಈ ಪ್ರಶ್ನೆಯ ಸಾರಾಂಶ. ಓಕೆ,
Question number 17. Which assessment method is most suitable for assessing speaking skills of class 5th students without making them anxious? ಅಂದರೆ ಅವ್ರಿಗೆ ಭಯ ಪಡದೆ ಹೆಂಗೆ ಅವ್ರಿಗೆ ಸ್ಪೀಕಿಂಗ್ ಸ್ಕಿಲ್ಸನ್ನು ನೀವು ಅವ್ರಿಗೆ ಅಸೆಸ್ ಮಾಡಬೇಕು, ಕಲಿಸ್ಬೇಕು. ಅದಕ್ಕೆ ಯಾವ ಮೆಥಡು ಈಗ ನಿಮಗೆ ಸೂಟೇಬಲ್ಲು ಅಂತಂದರೆ ಅವ್ರಿಗೆ ಏನು ಮಾಡಬಾರ್ದು. ಈಗ ಆಪ್ಷನ್ ನಂಬರ್ ಎ ನೋಡ್ರಿ, ಆಪ್ಷನ್ ನಂಬರ್ ಬಿ ನೋಡ್ರಿ. ಈ ಫಾರ್ಮಲ್ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ಫೋಕಸ್ ಆನ್ ಗ್ರಾಮರ್ ರೂಲ್ಸ್ ಫೋಕಸ್ ಮಾಡಿದ್ರೆ ಸ್ಪೀಕಿಂಗ್ ಬರೋಲ್ಲ. ಆಸ್ಕಿಂಗ್ ದೆಮ್ ಟು ರೈಟ್ ಆ್ಯಂಡ್ ಪ್ರೆಸೆಂಟ್ 5 minutes ಎಸ್ ಇದೂ ಆಗಲ್ಲ. ಈ ಬ್ರೀಫ್ ಅಬ್ಸರ್ವ್ಡ್ ರೋಲ್ ಪ್ಲೇ ಆ್ಯಕ್ಟಿವಿಟಿ, ಸ್ಟೋರಿ ನರೇಷನ್ ಇನ್ ಸ್ಮಾಲ್ ಫೆಮಿಲಿಯರ್ ಗ್ರೂಪ್ಸು, ಪೆನ್ ಆ್ಯಂಡ್ ಪೇಪರ್ ಟೆಸ್ಟ್ ರೆಕಾರ್ಡಿಂಗ್ ದೆಮ್ ಟು ಫಿಲ್ ಮಿಸ್ಸಿಂಗ್ ಡೈಲೆಕ್ಟ್. ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ. ಅಸೆಸ್ಮೆಂಟ್ ರೆಮಿಡಿಯಲ್. ವಿಚ್ ಟೂಲ್ ಈಸ್ ಸ್ಪೆಸಿಫಿಕಲಿ ಡಿಸೈನ್ ಟು ಐಡೆಂಟಿಫೈ ದ ಅಂಡರ್ಲೈಯಿಂಗ್ ಕಾಸಸ್ ಆಫ್ ಅ ಲರ್ನರ್ ಡಿಫಿಕಲ್ಟೀಸ್ ಗೈಡಿಂಗ್ ರೆಮಿಡಿಯಲ್ ಟೀಚಿಂಗ್. ಆಲ್ರೆಡಿ ನೋಡಿದ್ರಿ. ಈಗ ನಿಮಗೆ ಡಿಸೈನ್ ಟು ಐಡೆಂಟಿಫೈ ಅಂಡರ್ಲೈಯಿಂಗ್ ಕಾಸಸ್ ಆಫ್ ಲರ್ನರ್ಸ್ ಡಿಫಿಕಲ್ಟಿ ಗೈಡಿಂಗ್ ರೆಮಿಡಿಯಲ್ ಟೀಚಿಂಗ್. ರೆಮಿಡಿಯಲ್ ಅಂತಂದಾಗ ನಿಮಗೆ ಆಪ್ಷನ್ ಗೊತ್ತಾಗ್ಬಿಡ್ತದೆ. ಇಲ್ಲಿ ಆಪ್ಷನ್ ಸಿ ಅಂತ ABCDಲಿ ಇರ್ತದೆ, ಆಪ್ಷನ್ 18. ಈಗ ಇಲ್ಲಿ ಹಾಗೆ ಅದೇನು ಇದೇ ರೀತಿಯಾಗಿ ಕ್ವಶನ್ ನಂಬರ್ 19 ಇನ್ CC ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವಾಲ್ಯೂಯೇಷನ್. ದ ಟರ್ಮ್ ಕಾಂಪ್ರಿಹೆನ್ಸಿವ್ ರೆಫರ್ಸ್ ಟು ಕಾಂಪ್ರಿಹೆನ್ಸಿವ್ ಅಂತ ಏನಂತಂದರೆ ಈಗ ಪಠ್ಯೇತರ ಮತ್ತು ಪಠ್ಯ ಒಳಗೊಂಡ ಅಂತ ಬರ್ತದೆ ಕನ್ನಡದಲ್ಲಿ. ಅದೇ ಕಾಂಪ್ರಿಹೆನ್ಷನ್ ಅಂದರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್. ದ ಎವಾಲ್ಯೂಯೇಷನ್ ಆಫ್ ಬೋತ್ ಸ್ಕಾಲಸ್ಟಿಕ್ ಅಕಾಡೆಮಿಕ್ ಆ್ಯಂಡ್ ಸ್ಕಾಲಸ್ಟಿಕ್ ಸಹಪಠ್ಯೇತರ ಅಂತ ಲೈಫ್ ಸ್ಕಿಲ್ಸ್ ಆಟಿಟ್ಯೂಡ್ ಎಲ್ಲನೂ ಕಲಿಸೋದು. ಬರೀ ಓದುವುದಷ್ಟೇ ಅಲ್ಲ, ಅದ್ರ ಜೊತೆಗೆ ಆಟ ಪಾಠನ ಎಲ್ಲ ಕಲಿಸೋದು ಅಂತನ್ನೋದು ಒಂದು ಅಸೆಸ್ಮೆಂಟ್ ಆಗಿರ್ತದೆ. ಪೆಡಗಾಗಿಂಗ್ ಮೆಥಡಾಲಜಿ ಈಗ ನೀವು ನೋಡೋದಾದರೆ ಈ ಟೀಚರ್ ಇಂಟ್ರೊಡ್ಯೂಸ್ ಎ ಟೆನ್ಸ್ ಬೈ ಶೋವಿಂಗ್ ಎಕ್ಸಾಂಪಲ್ ಇನ್ ಕಾಂಟೆಕ್ಸ್ಟ್ ಫಸ್ಟ್, ದೆನ್ ಗೈಡಿಂಗ್ ಸ್ಟೂಡೆಂಟ್ಸ್ ಟು ಡಿಡ್ಯೂಸ್ ದ ರೂಲ್. ದಿಸ್ ಈಸ್ ದ ಇದೇನಾಗಿರ್ತದೆ ಅಂದರೆ ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್, ಇಂಡಕ್ಟಿವ್ ಮೆಥಡ್. ನೀವು ಆಮೇಲೆ ರೆಫರ್ ಮಾಡ್ಕೊಳ್ಳಿ ಈ ಕ್ವಶನನ್ನು. ದ ಮೇನ್ ಪರ್ಪಸ್ ಆಫ್ ಇನ್ಕ್ಲೂಡಿಂಗ್ ಪೊಯಿಟ್ರಿ ಇನ್ ಲ್ಯಾಂಗ್ವೇಜ್ ಕರಿಕ್ಯುಲಮ್ ಈಸ್ ನಾಟ್ ಟೀಚ್ ಗ್ರಾಮರ್ ಬಟ್ ಪ್ರೀಮಿಯರ್ಲಿ. ಪೊಯಿಟ್ರಿನ ಯಾಕೆ ಇಟ್ಟಿದ್ದಾರೆ ಲ್ಯಾಂಗ್ವೇಜ್ ಪಠ್ಯಕ್ರಮದಲ್ಲಿ ಅಂತಂದರೆ ಯಾವುದೋ ಮೆಮೊರೈಸ್ ಕ್ಲಾಸಿಕ್ ಲೈನ್ಸು ಅಲ್ಲ, ಟೀಚಿಂಗ್ ಸ್ಟೂಡೆಂಟ್ಸ್ ಹೌ ಟು ರೈಟ್ ಹಂಗಲ್ಲ, ಪ್ರೈವೇಟ್ ಶಾರ್ಟ್ ಸ್ಟೋರಿ ಅಲ್ಲ. ಯಾಕೆ ಇಟ್ಟಿದ್ದಾರೆ ಪೊಯಿಟ್ರಿ ಅಂದರೆ ಡೆವಲಪ್ಮೆಂಟ್, ಎಸ್ಥೆಟಿಕ್ ಸೆನ್ಸಿಟಿವಿಟಿ, ಅಪ್ರಿಸಿಯೇಷನ್ ಆ್ಯಂಡ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿದಮ್ ಆ್ಯಂಡ್ ಎಮೋಷನ್. ಅಂದರೆ ಪೊಯಿಟ್ರಿ ಅಂದರೆ ಯಾವತ್ತೂ ಮೃದು ಸ್ವಭಾವದ ವ್ಯಕ್ತಿಗಳಿಗೆ ಮಾತ್ರ ನಿಮಗೆ ಏನಾಗಿರ್ತದೆ ಆ ಒಂದು ಪೊಯಿಟ್ರಿ ಅರ್ಥ ಆಗ್ತದೆ ಅಂತ ಒಂದು ಇಂಗ್ಲೀಷ್ ಕವಿಗಳು ತುಂಬ ಸಾಕಷ್ಟಲ್ಲಿ ಹೇಳ್ತಾರೆ. ಅದೇ ಥರದಾಗಿ ಆ ಎಸ್ಥೆಟಿಕ್ ಸೆನ್ಸಿಟಿವಿಟಿ, ಅಪ್ರಿಷಿಯೇಷನ್ನು, ಅಫಿಂಕ್ಷನ್ನು, ಲವ್, ಫೀಲಿಂಗ್ಸನ್ನು ಬಳಸ್ಕೊಳ್ಳಿ ಅಂತ ಪೊಯಿಟ್ರಿನ ಇಟ್ಟಿರೋದು. ಓಕೆ. So again question number 22. What is the critical period hypothesis suggest about second language acquisition? ಏನು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಷನ್ ಅಂತ ಬರುತ್ತೆ SLA. ಈ ಕ್ರಿಟಿಕಲ್ ಪೀರಿಯಡ್ ಹೈಪೋಥಿಸಿಸ್ ಏನು ಸಜೆಸ್ಟ್ ಮಾಡ್ತದೆ ಅಂತಂದರೆ ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ದರ್ ಇಸ್ ಎ ಲಿಮಿಟೆಡ್ ಫ್ಯೂರಿಟಿ ಡ್ಯೂರಿಂಗ್ ವಿಚ್ ಲ್ಯಾಂಗ್ವೇಜ್ ಅಕ್ವೈಷನ್ ಅಕರ್ಸ್ ಮೋಸ್ಟ್ ಈಸಿಲಿ. ಓಕೆ. TLM. Which quality is most crucial for TLM in a resource constrained classroom in a rural setting? ರೂರಲ್ ಸೆಟ್ಟಿಂಗಿಗೆ ನಿಮಗೆ TLM ಯಾವ ಥರ ಇರಬೇಕು ಟೀಚಿಂಗ್ ಮಾಡೋಕ್ಕೆ ಅಂದರೆ ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಇಟ್ ಶುಡ್ ಬಿ ಲೋಕಲಿ ಸೋರ್ಸ್ಡ್, ಇನ್ಎಕ್ಸ್ಪೆನ್ಸಿವ್, ರಿಲೆವೆಂಟ್ ಟು ದ ಸ್ಟೂಡೆಂಟ್ಸ್, ಎನ್ವೈರ್ಮೆಂಟಲ್, ರಿಯಲಿಯಾ ಆ್ಯಂಡ್ ಈಸಿ ಟು ಹ್ಯಾಂಡಲ್. ಅಂದರೆ ರೂರಲ್ ಸೆಟ್ಟಿಂಗ್ ಹಳ್ಳಿ ವಾತಾವರಣಕ್ಕೆ ಬೇಕಾದಂಥ ಹಿಂಗಿರ್ಬೇಕು, ಭಾಳ ಎಕ್ಸ್ಪೆನ್ಸಿವ್ ಆಗಿರಬಾರ್ದು, ಮಕ್ಕಳಿಗೆ ಅದು ರಿಲೆವೆಂಟ್ ಆಗಿರಬೇಕು, ಆ ಪರಿಸರಕ್ಕೂ ಅದೇನಂತ ಈಸಿ ಆಗಿರಬೇಕು. ಅವ್ರು ನೋಡಿದ ತಕ್ಷಣ ಈಗ ಮರಗಳ ಬಗ್ಗೆ ಹೇಳೋದಂತ ಎಲ್ಲೊಂದು ಏನೇನೋ ತಂದು ಪ್ರಾಜೆಕ್ಟ್ ಮಾಡಿ ತೋರಿಸೋದಲ್ಲ. ಒಂದು ಚಿಕ್ಕ ಮರ ಐತೆ ನೋಡಪ್ಪ ನಿಮಗೆ ನಿಮ್ಮ ಸ್ಕೂಲ್ ಮುಂದೆ, ನಿಮ್ಮ ಊರ ಮುಂದೆ ಅಂತ ಅದ್ರ ಮರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆ. Question number 24. When a learner says the dog eated the bone, this error most likely an example of. ಅಂದರೆ ಡಾಗ್ ಈಟೆಡ್ ದ ಬೋನ್ ಅಂದರೆ ಈಗ ಯಾವ ಥರ ಎರರ್ ಅಂತ ಕೇಳೋಣ ಇದನ್ನು. ಇದಕ್ಕೆ ಏನಪ್ಪ ಅಂತಂದರೆ ಆಪ್ಷನ್ ಸಿ ರೈಟ್ ಆನ್ಸರ್, ಓವರ್ ಜನರಲೈಸೇಷನ್. ಅಂದರೆ ಮನುಷ್ಯ ತಪ್ಪು ಮಾತಾಡಿ ಆ ವಾಕ್ಯದಲ್ಲಿ ನಾವು ಸರಿಯಾದ ಬಳಕೆನೇ ಮರ್ತು ಬಿಡ್ತೀವಿ ಅಂತ. ಓವರ್ ಜನರಲೈಸೇಷನ್. ದ ಡಾಗ್ ಈಟೆಡ್. ಸೊ ದ ಡಾಗ್ ಈಟೆಡ್ ಇಲ್ಲಿ ರಾಂಗ್. ಈಟ್ ಯಾವತ್ತೂ ಈಟೆಡ್ ಆಗಲ್ಲ. ಓಕೆ. ಈಟೆಡ್ ಅಂದರೆ ಇದು ಯಾಕಾಗುತ್ತೆ ಅಂತಂದರೆ ಎಲ್ಲ ಸುಮ್ಮನೆ ಮಾತಾಡೋದು. ಡಾಗ್ ಈಟೆಡ್, ದ ಮ್ಯಾನ್ ಈಟೆಡ್, ಈ ಥರ ಈಟೆಡ್, ಈ ವರ್ಡ್ಗಳು ಬಳಸಿ ಓವರಾಗಿ ಬಳಸಿ ಜನರಲೈಸೇಷನ್ ಆಗಿಬಿಡ್ತದೆ ಅದು. ಅಂದರೆ ಇದು ಸುಳ್ಳು ಹೇಳಿ ಒಂದಿನ ಅದೇ ಸತ್ಯ ಆಗಿಬಿಡ್ತದೆ ಅಂತಾರಲ್ಲ ಆ ಥರ. ಕ್ವಶನ್ ನಂಬರ್ 24. ವಿಚ್ ಸೆಂಟೆನ್ಸ್ ಕರೆಕ್ಟ್ಲಿ ಯೂಸಸ್ ಫ್ಯೂವರು ಆ್ಯಂಡ್ ಲೆಸ್ ಗ್ರಾಮರ್ ರಿಲೇಟೆಡ್? ಫ್ಯೂವರ್ ಲೆಸ್ ಇದು ಕ್ವಶನ್ ಕೇಳ್ತಾರೆ ಈ ಥರ ಕ್ವಶನ್ಗಳು.
ಯಾವುದು ಕರೆಕ್ಟ್ ಯೂಸ್ ಆಗ್ತದೆ? ಆಪ್ಷನ್ ಬಿ ಕರೆಕ್ಟ್. ವಿ ಹ್ಯಾವ್ ಫ್ಯೂವರ್ ಬುಕ್ಸ್ ಆ್ಯಂಡ್ ಲೆಸ್ ಫರ್ನಿಚರ್ ದೆನ್ ಬಿಫೋರ್. ಮಾಡಲ್ಸ್. ವಿಚ್ ಮಾಡಲ್ ವರ್ ಬೆಸ್ಟ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಅಬ್ಲಿಗೇಷನ್ ಆ್ಯಂಡ್ ನೆಸೆಸಿಟಿ ಇಂಪೋಸ್ಡ್ ಬೈ ಎನ್ ಎಕ್ಸ್ಟರ್ನಲ್ ರೂಲ್ಸ್ ಆರ್ ರಾ? ಎಕ್ಸ್ಟರ್ನಲ್ ರೂಲ್ ಅಂತ ಬಂತಂತ ತನಕ ನೀವಲ್ಲಿ ಏನು ಮಾಡಬೇಕು? ಆಪ್ಷನ್ ಸಿ ಮಸ್ಟ್ಗೆ ಸೈನ್ ಹಾಕಬೇಕು, ಮಾರ್ಕ್ ಮಾಡಬೇಕು. ಫಂಕ್ಚುವೇಷನ್ನು. ಈಗ ಪಂಕ್ಚುವೇಷನ್ ಬಗ್ಗೆ ಅಂದರೆ ಚಿಹ್ನೆಗಳ ಬಗ್ಗೆ ನಿಮಗೆ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾನೆ. ದ ಓಲ್ಡ್ ಹೌಸ್ ಚಾರ್ಮಿಂಗ್, ಇಟ್ ಹ್ಯಾಡ್ large porch and beautiful garden. The main ingredients are flour, eggs. She had a goal in mind to win the champions. She promised to attend. So ಐಡೆಂಟಿಫೈ ದ. ಇಲ್ಲಿ ನೀವು ಕರೆಕ್ಟ್ ಯೂಸ್ ಆಫ್ ಕಾಲನ್, ಈ ಕಾಲನ್ ಬಗ್ಗೆ ಕರೆಕ್ಟ್ ಯೂಸ್ ಮಾಡೋದು ಕಲಿಬೇಕು. ಇಲ್ಲಿ ಕರೆಕ್ಟ್ ಯೂಸು ಆಪ್ಷನ್ ಸಿ, ಶಿ ಹ್ಯಾಡ್ ಒನ್ ಗೋಲ್ ಇನ್ ಮೈಂಡ್ ಟು ವಿನ್ ದ ಚಾಂಪಿಯನ್ಶಿಪ್. ಸೊ ಇದು ಯಾಕೆ ಕಾಲನ್ ಬಂದಿದೆ ಅಂದರೆ ಎರಡು ಕಡೆ ನಿಮಗೆ ಶಿ ಹ್ಯಾಡ್ ಗಾನ್ ಗೋಲ್ ಇನ್ ಮೈಂಡ್ ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ಗಳು ಕಾಲನ್ನಿಂದ ಜಾಯಿಂಟ್ ಆಗ್ತದೆ ಅಂತ ಹೇಳಿದ್ದಾರೆ. ಫೈಂಡ್ ದ ಸಿನೋನಿಮ್ ಫಾರ್ ದ ವರ್ಡ್ ಇನ್ಎಫೆಬಲ್. ಟು ಗ್ರೇಟ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ವರ್ಡ್ಸ್. ಅಂದರೆ ಇನ್ಎಫೆಬಲ್ ಅಂತಂದರೆ ವರ್ಣಿಸಕ್ಕಾಗದೇ ಇರತಕ್ಕಂಥದ್ದು. ಇಲ್ಲಿ ಸ್ಪೀಕೇಬಲ್ಲು, ಆರ್ಟಿಕ್ಯುಲೇಟು, ಇನ್ಡಿಸ್ಕ್ರೈಬೇಬಲ್, ಪಾಲ್ಪೇಬಲ್. ಆಪ್ಷನ್ ಸಿ ಈಸ್ indescribable is the right answer for this. Which figure of speech used in the phrase the wind howled its mournful song through the desolate trees? ಅಂದರೆ ಇದರಲ್ಲಿ ನಿಮಗೆ ಪರ್ಸನಿಫಿಕೇಶನ್ ಆಗ್ತದೆ, ಆಪ್ಷನ್ ಡಿ. ಯಾಕಂದರೆ ಹೌಲ್ಡ್ ಇಟ್ಸ್ ಮೋರ್ನ್ಫುಲ್ ಸಾಂಗ್, ದ ವೈಂಡ್ ಹೌಲ್ಡ್ ಅಂದರೆ ಈ ವೈಂಡನ್ನು, ಈ ಒಂದು ಇದೊಂದು ಗಾಳಿಗೆ ಏನು ಮಾಡೋದ, ಹೌಲ್ಡ್ ಇಟ್ಸ್ ಮಾರ್ನಿಂಗ್ ಸಾಂಗ್, ಹಾಡಿತು ಅಂತ ಹೇಳಕತ್ತಾರೆ. ಇದೇನು ಮಾಡುತ್ತದೆ ಅಂದರೆ ಅದಕ್ಕೆ ಒಂದು ವ್ಯಕ್ತಿಯ ಚಿತ್ರಣ ಕೊಟ್ಟಿದ್ದಾರೆ. ಸೊ ಹಾಗೆ ಅದೇ ಥರದಾಗಿ ನಿಮಗೆ ಕ್ವಶನ್ ನಂಬರ್ 30 ಆನ್ ಗ್ರಾಮರ್. ಕನ್ವರ್ಟ್ ಪ್ಯಾಸಿವ್ ವಾಯ್ಸ್, ದೇ ಆಟ್ ಟು ಹ್ಯಾವ್ ವಾರ್ನ್ಡ್ ಅಸ್ ಅಬೌಟ್ ದ ಇಂಪೆಂಡಿಂಗ್ ಸ್ಟಾರ್ಮ್. ಇಲ್ಲಿ ಏನಾಗ್ತದೆ, ಈ ಒಂದು ಪ್ರಶ್ನೆಗೆ 30ನೇ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ಮಾಡಿ. ಸೊ ಇದು ನನ್ನ ಮೊದಲನೇ ತರಗತಿ ಆಗಿರ್ತದೆ. ನಾನು ಇಲ್ಲಿವರೆಗೂ 4 ಸಲ TET ಕ್ವಾಲಿಫೈ ಆಗಿದ್ದೀನಿ. ಹಾಗೆ ನಾನು ಆಲ್ರೆಡಿ UGC ನೆಟ್ 1 ಸಲ UGC ನೆಟ್ ಕ್ವಾಲಿಫೈ ಆಗಿದ್ದೀನಿ. ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಮಾಸ್ಟರ್ಸ್ ದ BEd ಎವ್ರಿಥಿಂಗ್. ಆಲ್ರೆಡಿ CTET 2 ಸಲ ಕ್ವಾಲಿಫೈ ಆಗಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಬಿದ್ದಾಗ ನನ್ನ ಚಾನಲ್ ಇನ್ನೂ ಒಂಚೂರು ಡೆವಲಪ್ ಆದಾಗ ನಾನು ಅದ್ರ ಬಗ್ಗೆ ಗ್ಯಾರಂಟಿ ನಿಮಗೆ ನನ್ನ ಮುಖವನ್ನು ತೋರಿಸ್ಬಿಟ್ಟು ನನಗೇನಾದರೂ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಸೊ ಇಲ್ಲಿವರೆಗೆ ಇದು TET ಒಂದು 30 ಪ್ರಶ್ನೆಗಳ ಇಂಗ್ಲೀಷ್ ಸರಣಿ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಇದಾಗಿದ್ದರೆ, ನಿಮಗೆ ಸಾಕಷ್ಟು ನಿಮಗೆ ಇದರಿಂದ ಯೂಸ್ ಆಗಿದ್ದರೆ, ಹೆಚ್ಚೆಚ್ಚು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೆಕ್ಸ್ಟ್ ಕ್ಲಾಸ್ಗಳನ್ನು ತಯಾರು ಮಾಡ್ತಾಯಿದ್ದೀನಿ. ಸೊ ಇದಕ್ಕೋಸ್ಕರ ಈಗ ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿದಾಗ ನೀಗೊಂದು ಅಪ್ಡೇಟ್ ಇದು ನಿಮಗೆಲ್ಲ ಅಪ್ಡೇಟ್ ಸಿಗ್ತದೆ. ಅಲ್ಲಿಂದ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಮಾಡ್ಕೊಳ್ತಾ ಹೋದಾಗ ನಾನು ಇಂಗ್ಲೀಷು ನಿಮಗೆ ಟೀಚ್ ಮಾಡ್ತೀನಿ, ಸೈಕಾಲಜಿ ಟೀಚ್ ಮಾಡ್ತೀನಿ. ಕರ್ನಾಟಕ TETಗೆ ಏನು ಬೇಕಾಗ್ತದೆ ಎಲ್ಲ ಅದನ್ನು ನಾನೊಂದು ಪ್ಯಾಕೇಜ್ ರೂಪದಲ್ಲಿ ಫ್ರೀಯಾಗಿ ಕೊಡ್ತೀನಿ. ನನಗೆ ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲ, ನನಗೆ ಅಂಥದ್ದು ಏನೂ ಬೇಡ. ಜಸ್ಟ್ ಐ ವಾಂಟ್ ಟು ಕನ್ವೆ ನನ್ನ ಒಂದು ನಾಲೆಜನ್ನು ಬೇರೆಯವ್ರಿಗೆ. ಐ ವಾಂಟ್ ಟು ಟ್ರಾನ್ಸ್ಫರ್ ಇದು ನನ್ನ ನಾಲೆಜನ್ನು ಒಂಚೂರು ಇದ್ದಷ್ಟು ನಾವು ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ. ಅಂದರೆ ಕೆಲವೊಂದು ಹುಡುಗರಿಗೆ ಇಂಗ್ಲೀಷ್ ಬಗ್ಗೆ ಭಯ ಇರ್ತದೆ, ಇನ್ನೊಬ್ರಿಗೆ ಯಾರಿಗೂ ಸೈಕಾಲಜಿ ಈಜಿ ಟರ್ಮ್ಗಳು ಅರ್ಥ ಆಗೋಲ್ಲ. ನೋಡಿದ್ರೇ ಇಲ್ಲ, ಯಾರಾದರೂ ಹೌಸ್ ವೈಫ್ಗಳಿರ್ತಾರೆ, ಯಾರಾದರೂ ವರ್ಕ್ ಮಾಡೋರಿರ್ತಾರೆ ತುಂಬ, ಈಗ ಆಲ್ರೆಡಿ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗ್ತದೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.